ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಪರಮಾನುಭವ ಬೋಧೆ 5ನೆಯ ಸಂಧಿ ನಡೆದ ಬಹಳಷ್ಟು ವಿಷಯಗಳನ್ನು ಹೇಳ್ತಾ ಇದ್ದಾರೆ. 19ನೆಯ ಒಂದು ಸೂತ್ರದಲ್ಲಿ ಇದು ಬೃಹದಾರಣ್ಯಕ ಉಪನಿಷತ್ತಿನಿಂದ ಆಯ್ದಂಥ ಭಾಗ ಪರಮಾನುಭವ ಬೋಧೆ, ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯ ದೇವಿಯ ವರ ಸಂವಾದವಾದಂಥ ವಿಚಾರ. ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. 19ನೆಯ ಒಂದು ಸೂತ್ರದಲ್ಲಿ ಕೂಡ 5ನೆಯ ಸಂಧಿ 19ನೆಯ ಸೂತ್ರ. ಇಲ್ಲಿ 7 ಆವರಣಗಳು ತನಗಿಲ್ಲ. ಅದಕ್ಕೆ ತನಗಿಲ್ಲ ಅಂತಂದಾಗ ಯಾವ ಅಂಗದ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಉಳಿಯಂಗಿಲ್ಲ. ಆವರಣನೇ ಇಲ್ಲ ಅಂತಂದ್ರೆ ಆವರಣನ ನಿವೃತ್ತಿ ಮಾಡ್ಕೊಳ್ಳೋದಕ್ಕೆ ಏನಾದರೂ ಅಂಗಗಳನ್ನು ಅಭ್ಯಾಸ ಮಾಡಬೇಕಾಗ್ತದೆ ಅನ್ನೋದ್ರೆ ಇಲ್ಲ. ಮತ್ತು ಇವಾಗ ಈ ಸೂತ್ರದಲ್ಲಿ ಮಂದಧಿಕಾರಿಗೆ ಲಯ ಚಿಂತನದಿಂದ 7 ಆವರಣಗಳನ್ನು ಒಂದರಲ್ಲಿ ಒಂದು ಅಡಗಿಸುವಂಥದ್ದು. ಆ ಒಂದ್ರಾಗ ಒಂದು ಅಡಗಿಸಿ ಕೊನೆಗೆ ಯಾವುದು ಉಳಿತದ ಅದು, ಯಾಕಂದ್ರೆ ಅದು ತೆಗಿಲಿಕ್ಕೆ ಬರದೇ ಇರುವಂಥದ್ದು ಒಂದು ಅವಶಿಷ್ಟವಾದಂಥ ಒಂದು ಉಳಿತದ, ಆ ಸ್ವರೂಪ ಉಳಿತದ. ಅದಕ್ಕೆ ಅದೇ ನಿನ್ನ ಸ್ವರೂಪ ಅಂತ ಇದು ಹೇಳ್ಕೊಂಡು ಬರ್ತಾರೆ. ಈಗ ಆವರಣಗಳ ಅಡಗಿಸಿ ನಿಂದ ನಿರಾವರಣವೇ ಪರಬ್ರಹ್ಮವು ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಈ ಆವರಣಗಳು ಅಂತ ಏನು ಹೇಳಿದರು, ಇವು ನಿನಗೆ ಒದಗಿಯಾಗಿದ್ದಾವಂತ ಹೇಳಿದರು. ಇವು ಆವರಣಗಳು ನಿನಗೆ ಇವು ಯಾಕಂತಂದ್ರೆ ಈ 7 ಆವರಣಗಳು ಅದಾವಂತ ಹೇಳಿದರು. ಯಾವುವು ಅಂತಂದ್ರೆ ಶರೀರ, ಮನ, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾತೃ, ಮಾಯ ಅನ್ನುವಂಥದ್ದು 7 ಆವರಣಗಳು ನಿನಗದಾವ ಅಂತ ಹೇಳಿದರು. ಈ ಒಂದರಲ್ಲಿ ಒಂದು ಲಯ ಮಾಡ್ತಾ ಹೋದಾಗ ಲಯ ಮಾಡಲಿಕ್ಕೆ ಬರದೇ ಇರುವಂಥ ವಸ್ತು ಸ್ವರೂಪ ಏನೈತೆ ಅದೇ ಪರಬ್ರಹ್ಮ ಸ್ವರೂಪ. ಅದೇ ಭಾಳಷ್ಟು ವಿಚಾರ ಹೇಳ್ತಾರೆ. ಯಾಕಂದ್ರೆ ಮನ್ಯಾಗ ಸಾಮಾನುಗಳು ಅದಾವ, ಅಷ್ಟು ತೆಗೆದು ಎಲ್ಲ ಇಟ್ಟು ತೆಗಿಲಿಕ್ಕೆ ಬರದೇ ಇರುವಂಥದ್ದು ಯಾವುದೇ ಬೈಲೆ ಐತೆ ನೋಡ್ರಿ. ಯಾವಾಗಲೂ ಇರುವಂಥದ್ದು, ಮೊದಲೂ ಅದ ಈಗೂ ಅದ, ಯಾವಾಗಲೂ ಇರುವಂಥದ್ದು. ಹಾಗಾಗಿ ಎಲ್ಲದಕ್ಕೂ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪ ಐತಿ. ಅದು ತೆಗಿಲಿಕ್ಕೆ ಬರದೇ ಇರುವಂಥದ್ದು, ಅದರ ಒಂದು ಉಳುಮೆ ಏನದ ಅದೇ ನಿನ್ನ ಸ್ವರೂಪ ಅಂತ ಇಲ್ಲಿ ಹೇಳಿದರು ಅವರು. ನಿನ್ನೆ ವಿಷಯದಲ್ಲಿ ಇವು ಬಂದಿದ್ದಾವೆ ಒಂದು ಸ್ವಲ್ಪ ಒಂದ್ರಾಗ ಒಂದು ಮನಸ್ಸಿನಲ್ಲಿ. ಯಾಕಂದ್ರೆ ಶರೀರ, ಸ್ತೋತ್ರಾದಿ ಇಂದ್ರಿಯಗಳು, ಶಬ್ದಾದಿ ವಿಷಯಗಳು ಇವೆಲ್ಲ ಮನಸ್ಸಿನಲ್ಲಿ ಲಯ ಮಾಡಬೇಕು. ಮನಸ್ಸು ಯಾಕಂದ್ರೆ ಮನಸ್ಸು ಇದು ಎಲ್ಲಕ್ಕಿಂತ ದೊಡ್ಡದಾಗಿರುವಂಥದ್ದು. ಈ ದೊಡ್ಡದಾಗಿರುವಂಥ ಮನಸ್ಸು, ಅದಕ್ಕಿಂತ ದೊಡ್ಡದಾಗಿರುವಂಥದ್ದು ಬುದ್ಧಿಯಲ್ಲಿ ಲಯ ಮಾಡುವಂಥದ್ದು. ಬುದ್ಧಿಗಿಂತ ದೊಡ್ಡದು ಚಿತ್ತದಲ್ಲಿ ಲಯ ಮಾಡುವಂಥದ್ದು. ಬುದ್ಧಿಯನ್ನು ಚಿತ್ತದಲ್ಲಿ ಲಯ ಮಾಡುವಂಥದ್ದು. ಚಿತ್ತ ಅಹಂಕಾರದಲ್ಲಿ ಲಯ ಮಾಡುವಂಥದ್ದು. ಅಹಂಕಾರ ಜ್ಞಾತೃವಲ್ಲಿ ಲಯ ಮಾಡುವಂಥದ್ದು. ಜ್ಞಾತೃ ಮಾಯೆಯಲ್ಲಿ ಲಯ ಮಾಡುವಂಥದ್ದು. ಮಾಯ ಸತ್ಯ ಅದೇನಂದ್ರೆ ಮಾಯನೇ ಮಿಥ್ಯ. ಯಾವುದಿಲ್ಲವೋ ಅದು ಮಾಯನೇ. ವಿಚಾರ ಮಾಡ್ತಾ ಹೋದ್ರೆ, ಯಾಕಂದ್ರೆ ದೂರಿಂದ ನಮಗೆ ಮಂಜು ಕಾಣಿಸ್ತದಲ್ಲ, ಮಂಜು ಕಾಣಿಸ್ತದೆ, ಹೊಗೆ ಥರ ಕಾಣಿಸ್ತದೆ ನೋಡ್ರಿ, ಮೋಡ ಮಂಜು ಥರ ಕಾಣಿಸ್ತದಲ್ಲ. ಅದು ಓದಂಗೆ ಅದು ನಮ್ಗೆ ಕೈಗೂ ಸಿಗಂಗಿಲ್ಲ, ಏನು ಅದು ನೋಡೋಕ್ಕೂ ಇಲ್ಲ. ಕಾಣೋದು ಮಾತ್ರ ಕಂಡಂಗೆ ಆಗ್ತದೆ. ಅದ್ರಂಗೆ ಮಾಯ ಕೂಡ ಹಾಗೇನೆ, ನೋಡೋಕ್ಕೆ ಮಾಯ ಅಂತ ಅನ್ನಿಸ್ತದೆ, ಬಟ್ ವಿಚಾರ ಮಾಡೋಕೆ ಹೋದ್ರೆ ಮಾಯ ಇಲ್ಲ. ಈ ರೀತಿಯಾಗಿ ಮಾಯೆಯಲ್ಲಿ ನಿನ್ನ ಸ್ವರೂಪದಲ್ಲಿ ಈ ರೀತಿ ತೋರ್ದಂಗೆ ಆಗ್ತದೆ ಅಷ್ಟೇ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಇವೆಲ್ಲ ತತ್ವಗಳಲ್ಲಿ ಲಯವನ್ನು ಮಾಡಿ ನಿರುಪಾಧಿಕ ಅಸಂಗ ಸ್ವಯಂ ಪ್ರಕಾಶ ರೂಪನಾದಂಥ ನೀನು ಹೆಂಗಿದೆ ಸಚ್ಚಿದಾನಂದ ಶುದ್ಧ ಚೈತನ್ಯ ರೂಪದಿಂದಿರುವಂಥ ನೀನು ಅಂತ ತಿಳ್ಕೊ ಮೈತ್ರ ಅಂತ ಹೇಳಿದರು. ಯಾಕಂತಾರೆ ಮತ್ತೆ ಇಲ್ಲಿ ಕೂಡ ಇನ್ನೂ ವಿಚಾರಗಳನ್ನು ಹೇಳ್ತಾರೆ.
ಈಗ 4ನೇ ನುಡಿ ಸ್ವಲ್ಪ ನೋಡ್ಕೊಂಡು ಹೋಗೋಣ. ಮನದೋಳು ಇಂದ್ರಿಯವನ್ನು ಆ ಮನವನೇ ಬುದ್ಧಿಯೋಳು ಎನಿಸು ತೋರಿಕೆ ಇಲ್ಲದಡಗಿಸಿ ಘನ ಸಚ್ಚಿದಾನಂದಮಯ ಪರಬ್ರಹ್ಮವೆಂದೆನಿಸಿ ನೀರ್ಪುದು ಅಂಬುಜ ನೇತ್ರೆ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಮನದೋಳು ಇಂದ್ರಿಯ ಅಂತಾರೆ ಶಬ್ದಾದಿ ವಿಷಯಗಳಿಂದ ಒಡಗೂಡಿದಂಥ ಈ ಸ್ತೋತ್ರಾದಿ ಇಂದ್ರಿಯಗಳನ್ನು ಮನದಲ್ಲಿ ಶಬ್ದಾದಿ ವಿಷಯಗಳು ಕೂಡ್ಕೊಂಡಂಥ ಇದಕ್ಕೆ, ಯಾಕಂದರೆ ಇದು ಈ ಜ್ಞಾನೇಂದ್ರಿಯಗಳು ಏನದಾವಲ್ಲ, ಜ್ಞಾನೇಂದ್ರಿಯಗಳ ಜೊತೆ ವಿಷಯಾದಿಗಳು ಸೇರ್ಕೊಂಡಿರ್ತವೆ, ವಿಷಯಗಳು ಅದಾವು. ಹಾಗಾಗಿ ಇವೆಲ್ಲವುಗಳನ್ನು ಮನಸ್ಸನ್ನುವಂಥದ್ದು ಈ ಕರ್ಣವನ್ನು ಕರ್ತಾರೂಪನಾದಂಥ ಬುದ್ಧಿಯಲ್ಲಿ ಲಯ ಮಾಡುವಂಥದ್ದು. ಈ ಬುದ್ಧಿಯನ್ನು ಸಚ್ಚಿದಾನಂದ ಘನಸ್ವರೂಪನಾದ ತನ್ನಲ್ಲಿಯೂ ಅಂತ ಹೇಳ್ತಾರೆ. ಈ ರೀತಿ ಇದು ಏನು ತೋರದಂತೆ ಲಯ ಮಾಡುವಂಥದ್ದು. ಇಲ್ಲಿ ಇಂದ್ರಿಯಗಳು ತೋರದಂತೆ ಲಯ ಮಾಡುವಂಥದ್ದು, ಮನಸ್ಸು ಬುದ್ಧಿಯಲ್ಲಿ ಲಯ ಮಾಡುತ್ತೆ, ಬುದ್ಧಿ ನಿನ್ನಲ್ಲಿ ಅಂದರೆ ಸಚ್ಚಿದಾನಂದ ಸ್ವರೂಪದಲ್ಲಿ ಲಯ ಮಾಡಿ ಕೇವಲ ಸ್ವಸ್ವರೂಪದಿಂದ ನೀನು ಇರುವಂಥದ್ದು. ಇವು 3 ಆವರಣಗಳನ್ನು ಅಡಗಿಸಿ ಸಮಾಧಿ ಸ್ಥಿತಿಯಿಂದ ನೀನು ಇರು ಅನ್ನುವಂಥ ಭಾವ. ಈ 3 ಯಾಕಂದ್ರೆ ಶಬ್ದಾದಿ ವಿಷಯಗಳಿಂದ ಒಡಗೂಡಿದಂಥ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವು ನಿನ್ನಲ್ಲಿ ಲಯ ಮಾಡಿಕೊಂಡು ನೀನು ಹೆಂಗಿರಂದ್ರೆ ಒಂದು ಸಮಾಧಿ ಸ್ಥಿತಿಯಿಂದ ನೀನು ಇರು ಅಂತನ್ನುವಂಥ ವಿಚಾರವನ್ನು ಹೇಳುತ್ತಾರೆ ಅವರು. 5ನೇ ನುಡಿಯಲ್ಲಿ ಹೇಳ್ತಾರೆ ನಿರಾವರಣದಿಂದ ಒಳೆಯುವ ಪರಬ್ರಹ್ಮ ಸ್ವರೂಪವನ್ನು ಹೇಳುತ್ತಾರೆ ಅವರು. ನಿರಾವರಣದಿಂದ ಯಾವ ಆವರಣಗಳು ನಿನಗಿಲ್ಲ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಮನದಿಂದ ಆರೈಯದೆ, ನೋಡ್ರಿ ಮನದಿಂದ ಆರೈಯದೆ ಆ ಮನವನ್ನು ಅರಿವ ತನ್ನ, ಯಾಕಂದ್ರೆ ತನ್ನನ್ನು ಇನಿಸು ತೋರಿಕೆ ಇಲ್ಲದೆ ಅಡಗಿಸಿ ನೋಡ್ರಿ ಅನುಪಾದಿಕನು ನೆನೆಸಿದೊಡನೆ ತಾನು ಅಲ್ಲಿ ಚಿದ್ಗನ ಪರಬ್ರಹ್ಮ ರೂಪೆನಿಸಿರ್ಕು ಅಂತ ಹೇಳ್ತಾರೆ ಅವರು. ಮನದಿಂದ ಅಂದರೆ ಮನಸ್ಸಿನಿಂದ ಯಾವುದೊಂದು ವಿಷಯವನ್ನು ಚಿಂತಿಸದೇ ಇದ್ದು, ಯಾವ ವಿಷಯಗಳ ಬಗ್ಗೆ ಚಿಂತಿಸದೇ ಇರುವಂಥದ್ದು, ವಿಷಯದ ಬಗ್ಗೆ ಮನಸ್ಸನ್ನು ತಿಳಿಯುವಂಥ ಚಿದಾಭಾಸ ರೂಪ. ಈ ಮನಸ್ಸನ್ನು ತಿಳಿಯುವಂಥವನು ಯಾರು ಅಂದ್ರೆ ಚಿದಾಭಾಸ ರೂಪ. ತನ್ನನ್ನು ಕಿಂಚಿತ್ತಾದರೂ ಪ್ರತೀತಿಯಾಗದಂತೆ ಲಯವನ್ನು ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೂಡ ಅಲ್ಲಿ ಉಳಿಯಬಾರ್ದು, ತಿಳಿಯುವಂಥದ್ದು. ಯಾಕಂತಂದ್ರೆ ಈ ಮನಸ್ಸನ್ನು ತಿಳಿಯುವಂಥ ಚಿದಾಭಾಸ ಅದನ್ನೆಲ್ಲ ತನ್ನನ್ನು ಕೂಡ ಕಿಂಚಿತ್ತಾದ್ರೂ ಪ್ರತೀತಿ ಆಗದೆ ಇರುವಂಗೆ ಲಯ ಮಾಡಬೇಕು. ಅಂದ್ರೆ ದೃಶ್ಯವಾದಂಥ ಮನಸ್ಸನ್ನು ದೃಕ್ ರೂಪದಿಂದ ಸೋಪಾದಿಕ ಅರಿವು, ಯಾಕಂದರೆ 2 ಲಯ ಆಗುವಂಥದ್ದು, ದೃಶ್ಯವಾದ ಮನಸ್ಸನ್ನು ದೃಕ್ರೂಪನಾದ ಸೋಪಾದಿಕ ಅರಿವನ್ನು ಇವೆರಡನ್ನು ಅಡಗಿಸಲು. ಯಾಕಂದ್ರೆ ನಮ್ಮ ನಿದ್ರೆಯಲ್ಲಿ ನಮಗೆ ಕೆಲವೊಂದು ದೃಷ್ಟಾಂತ ಬರ್ತವೆ. ನಿದ್ರೆಯಲ್ಲಿ ದೃಶ್ಯ 2 ಇರ್ತಾವೆ. ದೃಕ್ಕಿರುವಂಥ ತಿಳಿಯುವಂಥವ್ನು ಇರ್ತಾನೆ, ಅನುಭವಿಸುವಂಥವನು ಅಲ್ಲೇ ಇರ್ತಾನೆ. ಅದಕ್ಕೆ ನಾವು ತೈಜಸ್ ಯಾವುದಂತಂದ್ರೆ ತೈಜಸ್ ಅಂತ ಹೇಳ್ತೀವಿ ನಿದ್ರೆಯಲ್ಲಿ. ಈತನಿಗೆ ಚಿದಾಭಾಸ, ಯಾಕಂತಂದ್ರೆ ಇಲ್ಲಿ ಏನಾಗ್ತಂದ್ರೆ ಈ ನೋಡುವಂಥವ್ನು ಅಲ್ಲಿ ದೃಷ್ಟರೂಪವಾಗಿ ಏನು ನೋಡ್ತಾ ಇರ್ತಾನಲ್ಲ, ದೃಕ್ಕು ನೋಡುವಂಥವ್ನು ಏನಿರ್ತಾನೆ, ಎಚ್ಚರಿಕೆ ಬಂದ ಮೇಲೆ ನೋಡುವಂಥವನು ಅಲ್ಲಿ ಅನುಭವಿಸುವಂಥವನು ಸುಳ್ಳಾಗ್ತಾನೆ, ದೃಶ್ಯ ಪ್ರಪಂಚನೂ ಸುಳ್ಳಾಗ್ತವೆ, 2 ಸುಳ್ಳಾಗಿಬಿಡ್ತಾವೆ. ಅದರಂಗ ಇಲ್ಲಿ ಕೂಡ ದೃಶ್ಯವಾದಂಥ ಮನಸ್ಸನ್ನು ದೃಕ್ರೂಪವಾದಂಥ ಸೋಪಾದಿಕ ಅರಿವನ್ನು ಅರಿತಾ ಇದ್ದೀನಿ ಅನ್ನುವಂಥ ಈ ಅರಿವನ್ನು ಕೂಡ 2 ಅಡಗಿಸಿದಾಗ ಯಾವ ಸಚ್ಚಿದಾನಂದ ನಿರುಪಾದಿಕ, ಯಾವುದು ಉಪಾಧಿ ಇರದೇ ಇರುವಂಥದ್ದು ಸಚ್ಚಿದಾನಂದ ರೂಪನಾಗಿ ಪರಬ್ರಹ್ಮ ಸ್ವರೂಪ ಏನೈತೆ ಅದನ್ನೇನಂತ ತಿಳ್ಕೊ. ಅಲ್ಲಿ ಏನಿಲ್ಲ ನೋಡ್ರಿ, ತಾನಾಗಿರ್ತಾನೆ. ಯಾವ ರೀತಿ ನಿದ್ರೆ ಒಳಗೆ 2 ದೃಶ್ಯ ದೃಕ್ 2 ನಾಶ ಆಗ್ತದೆ ಯಾವಾಗ ಎಚ್ಚರಿಕೆ ಬಂದ ಮೇಲೆ ಅಲ್ಲ, ಅವಾಗ 2 ಸುಳ್ಳಾಗಿ ಹೋಗ್ತಾವಲ್ಲ. ಅದೇ ರೀತಿ ಕೂಡ ಇಲ್ಲಿ ಈ ದೃಶ್ಯವಾದಂಥ ಮನಸ್ಸನ್ನು, ಆ ಮನಸ್ಸನ್ನರಿಯುವಂಥ ದೃಕ್ರೂಪವಾದಂಥ ಸೋಪಾದಿಕ ಅರಿವನ್ನು ಇವೆರಡನ್ನು ಅಡಗಿಸಿದಾಗ ಅಲ್ಲಿ ಉಳಿಯುವಂಥದ್ದೇನು ಸಚ್ಚಿದಾನಂದ ನಿರುಪಾದಿಕ ಪರಬ್ರಹ್ಮ ಸ್ವರೂಪನೇ. ಆ ಸ್ವರೂಪ ನೀನಂತ ತಿಳ್ಕೋ. ಇದಕ್ಕೇನು ಹೇಳ್ತಾರೆ, ನಿರಾವರಣ, ಯಾವ ಆವರಣಗಳು ಇಲ್ಲಲ್ಲಿ. ನೀನೇ ನೀನು ನಿರಾವರಣ, ಶುದ್ಧ, ಯಾವುದು ಮೋಡ ಏನು ಇರಲಾರ್ದು ಬರೀ ಆಕಾಶ ನಿಚ್ಚಳ ಕಾಣಿಸ್ತದಲ್ಲ ಹಂಗೆ ಏನಿಲ್ಲ ನೋಡ್ರಲ್ಲಿ. ಈ ರೀತಿಯಾಗಿ ನಿರಾವರಣ ಸ್ವರೂಪವನ್ನು ಅವರು ಹೇಳ್ತಾರಲ್ಲಿ. ಏನಿಲ್ಲ, ತಾನಾಗಿರುವಂಥದ್ದು. ಈ ರೀತಿಯಾಗಿರುವಂಥದ್ದು 6ನೇ ನುಡಿಯಲ್ಲಿ ಹೇಳ್ತಾರೆ, ನಾನು ಇಂಥ ಸ್ವರೂಪನಿದ್ದೇನಂತ ತಿಳಿದಂಥ ಅರಿವಾದರೂ ಕೂಡ ತನ್ನಲ್ಲಿ ಲೀನ ಆಗುವಂಥದ್ದು. ಯಾಕಂದ್ರೆ ಅಲ್ಲಿ ಒಂದು ಚೂರು ವೃತ್ತಿ ಕೂಡ ಇರಬಾರ್ದು. ನಾನು ಹಿಂಗಿದ್ದೀನಿ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಒಂದು ಸ್ವಲ್ಪ ವೃತ್ತಿ ಇರ್ತದೆ ಅವ್ರದ್ದು ಲಾಸ್ಟಿಗೆ ಕೊನೆಗೆ.
ಅದಕ್ಕೆ ಇಂಥ ಸ್ವರೂಪನಿದ್ದೇನೆ ಅಂತ ಏನು ತಿಳಿದಂಥ ಅರಿವಾದರೂ ಕೂಡ, ತಿಳ್ಕೊಂಡಿದ್ದೀನಿ ಅಂತನ್ನುವಂಥ ಅರಿವಾದರೂ ಕೂಡ ತನ್ನಲ್ಲಿ ಲೀನ ಆಗಿಬಿಡ್ಬೇಕು, ಅದು ಕೂಡ ಉಳಿಬಾರ್ದು. ಅದಕ್ಕೆ ಈ ರೀತಿ ಆದಾಗ ಅವಶಿಷ್ಟವಾದಂಥ ಸ್ವರೂಪ ಏನದ ಅದೇ ನಿರಾವರಣ ಪರಬ್ರಹ್ಮ ಅಂತ ಹೇಳ್ತಾರೆ ಅವರು. ಅರಿವೇ, ಅದಕ್ಕೆ ಹೇಳ್ತಾರೆ, ಅರಿವೇ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂದುದು ನಿಗಮೋಕ್ತಿ ಅಂತ ಹೇಳ್ತಾರೆ. ಅರಿವೇ ತಾನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರತೇವ. ಜಾಣ ಅಂದರೆ ಯಾರಂದ್ರೆ ಸದ್ಗುರುಗಳು ಹಿಂಗೆ ಹೇಳಕತ್ತಾರೆ, ಅರಿವೇ ತಾನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರತೇವ. ಅರಿವಿನೊಳ ಅನ್ಯ ಕಲ್ಪನೆಗಳನ್ನುಳಿವನೇ ಜಾಣರತೇವ. ನೋಡ್ರಿ ಎಷ್ಟು ಅದ್ಭುತ ಅದ. ಅರಿವು ಯಾಕಂದ್ರೆ ಅರಿವೇ ತಾನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರದೇವ. ಯಾಕಂದ್ರೆ ಸದ್ಗುರು ನೀನು ಅರಿವಿನ ಸ್ವರೂಪ ಅಂತ ಹೇಳಿದಾಗ ಅದನ್ನು ಚೆನ್ನಾಗಿ ತಿಳ್ಕೊಂಡು ಆ ಸ್ವರೂಪನೇ ನಾನಿದ್ದೀನಿ ಅಂತ ತಿಳಿಯುವಂಥದ್ದು, ಅದಕ್ಕೆ ಜಾಣರ ದೇವ ಅಂತ, ಜಾಣರಲ್ಲಿ ಜಾಣ ಅಂತ ಹೇಳ್ತಾರೆ ಅವ್ರಿಗೆ. ಅರಿವಿನೊಳ ಅನ್ಯ ಕಲ್ಪನೆಗಳನ್ನು ಉಳಿವನೇ ಜಾಣರ ದೇವ. ಅರಿವಿನೊಳಗೆ ಯಾವ ಕಲ್ಪನೆಗಳು ಅವು ಏನಿರಬಾರ್ದು, ಅದು ಜಾಣರ ದೇವ. ನೋಡ್ರಿ ಅದಕ್ಕೆ ಇಲ್ಲಿ ಭಾಳ ಚಂದ ಹೇಳ್ತಾರೆ, ಅರಿವೇ ತಾನೆಂದು ನಂಬಿ ನಿಂದೊಡೆ ಮುಕ್ತಿ. ನಂಬಿ ಆ ಸ್ಥಾನದಲ್ಲಿ ನಿಂತ್ಕೊಳ್ಬೇಕು. ಅರಿವು ತಾನೆಂದು ನಂಬಿ ನಿಂದೊಡೆ, ಆ ಸ್ಥಳದಲ್ಲಿ ಆತ ನಿಂದೊಡೆ ನಿನಗೆ ಮುಕ್ತಿ. ದೂರ ಇಲ್ಲವೋ ಮುಕ್ತಿ, ದೂರವಿಲ್ಲವೋ, ದೂರ ಎಲ್ಲೈತೆ ಹೇಳ ನೀನು. ಸದ್ಗುರುನಾಥ ಅರಿವಿನ ಸ್ವರೂಪನೇ ನೀನೀರಪ್ಪ ಅಂತಂದಾಗ ಅದನ್ನು ತಿಳ್ಕೊಂಡು ಆ ಸ್ವರೂಪದಲ್ಲಿ ನಿಂತ್ಕೊಂಡೆ ಅಂದ್ರೆ ನಿನ್ನಷ್ಟು ಯಾರದಾರಪ್ಪ ಅಂತ ಒಂದು ದೊಡ್ಡ ಒಂದು ವಿಚಾರ ನಿನಗಾಗ್ತದೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರ, ಇಲ್ಲಿ ಅರಿವು ತಾನೆಂದು ಇಲ್ಲಿ ಮನಸ್ಸಿನಿಂದ ಯಾವುದೊಂದು ವಿಷಯವನ್ನು ಚಿಂತಿಸದೇ ಇದ್ದು ಈ ಮನಸ್ಸನ್ನು ತಿಳಿಯುವ ಚಿದಾಭಾಸ ರೂಪ ಅಲ್ಲಿ ಯಾವುದೋ ಒಂದು ಸ್ವಲ್ಪ ಕೂಡ ಏನು ಪ್ರತೀತಿ ಆಗದೆ ಲಯವನ್ನು ಮಾಡಬೇಕು. ಎರಡು ಈ ದೃಶ್ಯ ದೃಕ್ ಎರಡು ಲಯ ಆಗಿರುವಂಥದ್ದು ಅದು ನಿನ್ನ ಸ್ವರೂಪ ಅಂತ ಹೇಳಿದರು. ಮತ್ತು ಈಗಿಂಥ ಸ್ವರೂಪ ತಿಳಿದಂಥ ಅರಿವಾದರೂ ಕೂಡ ನಿನ್ನಲ್ಲಿ, ಈ ತಿಳಿದಿನನ್ನುವಂಥ ಅರಿವು ಕೂಡ ನಿನ್ನಲ್ಲಿ ಅದು ಆ ಭಾವ ಇರಬಾರ್ದು. ಅದು ಯಾವ ಸ್ವರೂಪ ಅದ, ಅದು ನಿರಾವರಣ ಪರಬ್ರಹ್ಮ ಸ್ವರೂಪ ಅಂಥೇಳಿ 6ನೇ ನುಡಿಯಲ್ಲಿ ಹೇಳ್ತಾರೆ. ಅರಿವೇ ತಾನೆಂದು ನೋಡ್ರಿ, ಅರಿವೇ ತಾನೆಂದು ಅರಿದ ಅರಿವೆಂಬುದು ಏನೊಂದು ಅರಿಯದೆ ಬರಿದೆ ತನ್ನಲ್ಲಿಯೇ ನೆರಳಿಯವಾಗಿ ಸೈತಿರ್ದುದನ್ನು ಒಲಿದು ನೀನು ಪರಬ್ರಹ್ಮ ರೂಪವದೆಂದು ಅಂತ ಹೇಳ್ತಾರೆ ಅವರು. ಕೇವಲ ಏನಂತಂದ್ರೆ ಅರಿವೇ ಚೈತನ್ಯವೇ ತಾನಂತ, ಅರಿದ ಅರಿವು, ಆ ತಿಳಿದಂಥ ಜ್ಞಾನ ಆದರೂ ಕೂಡ ಅದು ಲಯ ಆಗಬೇಕು. ನಾನು ಕೇವಲ ಚೈತನ್ಯ ಸ್ವರೂಪನಿದ್ದೇನೆ ಅನ್ನುವಂಥ ಅರಿವಾದರೂ ಕೂಡ ತನ್ನಲ್ಲಿ ಯಾವಾಗ ಲಯ ಆಯಿತು. ಯಾಕಂದ್ರೆ ನೋಡ್ರಿ, ನಾವು ನಿದ್ದೆ ಮಾಡಬೇಕಾದಾಗ ಒಂದು ಸ್ವಲ್ಪ ಚಿಂತೆ ಐತಂದ್ರೆ ನಮಗೆ ನಿದ್ದೆ ಅನ್ಸ್ಕೊಳಂಗಿಲ್ಲಲ್ಲ. ಏನಂದ್ರೆ ಒಂದು ಸ್ವಲ್ಪ ಭಾವ ಇರಬಾರ್ದು, ಅದು ನಿದ್ದೆ ಅನ್ಸ್ಕೊಳಂಗಿಲ್ಲ. ಅದನ್ನು ಎಲ್ಲ ಲಯ ಆಗಿಬಿಡ್ಬೇಕು. ಆಗ್ತದಿಲ್ಲ. ನಾವು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ದುಃಖ ಇರಲಿ, ಶರೀರಕ್ಕೆ ಎಷ್ಟೇ ನೋವಿರಲಿ, ಎಂಥ ಒಂದು ಸಂಸಾರನೇ ಮಾಡಲಿ, ಏನೇ ಮಾಡಿದರೂ ಕೂಡ ಅವನು ನಮ್ಮ ಭಾವದಲ್ಲಿ ಒಂದು ಚೂರು ಉಳಿಬಾರ್ದು. ಯಾವಾಗ ನಿದ್ರೆ ಸಂದರ್ಭದಲ್ಲಿ ಅವೆಲ್ಲ ನಮ್ಮಲ್ಲಿ ಯಾವಾಗ ಲಯ ಆಗಿಬಿಡ್ತಾವೆ ಅವಾಗ ಗಾಢವಾದ ನಿದ್ರೆ ಅಂತ ಅನಿಸ್ಕೊಳ್ತದೆ. ಅದೇ ರೀತಿ ಇಲ್ಲಿ ಕೂಡ ನಾ ತಿಳ್ಕೊಂಡಿನಿ ಅಂತನ್ನುವಂಥದ್ದು, ಅರ್ತಿದ್ದೀನಿ ಅಂತ ಅನ್ನುವಂಥ ಭಾವ ಕೂಡ, ಆ ಅರಿವಿನ ಭಾವ ಕೂಡ ಲಯ ಆಗ್ಬೇಕು. ಅರ್ತಿದ್ದೀನಿ ಅನ್ನುವಂಥ ಭಾವ ಕೂಡ ಲಯ ಆಗಿ ಹೋದಾಗ ಅದು ನೀನು ಊಹೆ ಮಾಡುವಂಥದ್ದಕ್ಕೆ ನಿಲುಕದೇ ಇರುವಂಥದ್ದು ಐತೆ, ಅದು ನಿನ್ನ ಸ್ವರೂಪ, ಅದೇ ಪರಬ್ರಹ್ಮ ಸ್ವರೂಪ. ಅದು ಕೂಡ ಉಳಿಬಾರ್ದು, ಎಲ್ಲನೂ ಹೋಗುವಂಥದ್ದು. ಈ ರೀತಿಯಾಗಿ ಅದು ನಿರಾವರಣ ಪರಬ್ರಹ್ಮ ಸ್ವರೂಪ ಅಂತ ಕೂಡ ಹೇಳ್ತಾರೆ. 7ನೇ ನಿದ್ರೆಯಲ್ಲಿ ಇದು 7ನೇ ಒಂದು ಇದರಲ್ಲಿ ಹೇಳ್ತಾರೆ, ವಿಚಾರದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ಬ್ರಹ್ಮಾನುಸಂಧಾನಕ್ಕೆ ಸಾಧನವಾದಂಥ ಈ ಬ್ರಹ್ಮಾನುಸಂಧಾನ ಚಿಂತನೆ ಮಾಡುವಂಥದ್ದಕ್ಕಾಗಿ ಈ ಸಾಧನವಾದಂಥದ್ದು ಯಾವುದು, ಶ್ರೀಪಾದ ಮುದ್ರೆಯನ್ನು ನಿರೂಪಣೆ ಮಾಡ್ತಾರೆ. ಶ್ರೀಪಾದ ಮುದ್ರೆ ಈ ಬ್ರಹ್ಮಾನುಸಂಧಾನಕ್ಕೆ ಈ ಸಾಧನವಾಗಿರುವಂಥದ್ದು ಯಾವುದು ಅಂತಂದರೆ ಮುದ್ರೆ ಬಗ್ಗೆ ಹೇಳ್ತಾರೆ ಅವರು. ಏನು ಹೇಳ್ತಾರೆ ನೋಡೋಣ. ಮುದ್ರೆ ಬಗ್ಗೆ ಹೇಳ್ತಾರೆ. ಇದು ಅನುಸಂಧಾನ, ಬ್ರಹ್ಮಾನುಸಂಧಾನಕ್ಕೆ ಸಾಧನವಾಗಿರುವಂಥದ್ದು ಈ ಮುದ್ರೆ. ಎಂಥ ಮುದ್ರೆ ಅಂತಂದರೆ 7ನೆಯ ಒಂದು ನುಡಿಯಲ್ಲಿ ಹೇಳ್ತಾರೆ, ಕರವೆರಡನ್ನು ತುಳುಕೆನಿಸಿ ಪಿಡಿದು ಬಿಗಿದಿರಿಸಿ ಮೇಲುಂಗುಷ್ಟ ಯುಗವನ್ನು ಚಿರಸುಖ ಮಿಹುದದೇ ಶ್ರೀಪಾದ ಮುದ್ರೆ ಎಂದು ಒರೆಯವರು ಅಖಿಲ ಮನು ಮುನಿಗಳು ಅಂತ ಹೇಳ್ತಾರೆ. ಕರವೆರಡನ್ನೋದು 2 ಕೈಗಳನ್ನು
ಒಂದರಲ್ಲಿ ಒಂದನ್ನು ಸೇರಿಸಿ, ಈ ಎರಡು ಕೈಗಳನ್ನು ಒಂದರಲ್ಲಿ ಒಂದು ಸೇರಿಸಿ ಹಿಡ್ಕೊಂಡು, ಅದು ಯಾಕಂತಂದ್ರೆ ಅದು ಹಿಂಗೆ ಗಟ್ಟಿಯಾಗಿ ಒಂದರಲ್ಲಿ ಒಂದು ಈ ಕೈಗಳನ್ನು ಸೇರಿಸುವಂಥದ್ದು, ಅದನ್ನೊಂಥರ ಚಿಪ್ಪಿನ ಆಕಾರ ಮಾಡಿ ಗಟ್ಟಿಯಾಗಿರಿಸಿಕೊಳ್ಳುವಂಥದ್ದು. ಎರಡು ಹೆಬ್ಬೆರಳುಗಳನ್ನು ಮೇಲಕ್ಕೆ ಇರಿಸುವಂಥದ್ದು. ಹಿಂಗೆ ಒಂದ್ರಾಗ ಒಂದು ಕೈ ಹಿಂಗೆ ಇಟ್ಬಿಟ್ಟು ಇವೆರಡು ಏನದಾವ ಬೆರಳುಗಳು, ಎರಡು ಬೆರಳುಗಳು ಏನಂತಂದ್ರೆ ಅದು ಸ್ವಲ್ಪ ಮೇಲ್ಮುಖ ಮಾಡಿ ಗಟ್ಟಿಯಾಗಿ ಹಿಡಿಯುವಂಥದ್ದು, ಹೆಬ್ಬೆರಳುಗಳು ಮೇಲಕ್ಕೆ ಮಾಡಿರುವಂಥದ್ದು. ಈ ಕೈ ಒಂದ್ರಾಗ ಕೈ ಇಟ್ಕೊಂಡು ಇವು ಕೈಗಳನ್ನು ಹೆಬ್ಬೆರಳನ್ನು ಮೇಲಕ್ಕೆ ಮಾಡಿಕೊಳ್ಳುವಂಥದ್ದು. ಇದು ಯಾವಾಗಲೂ ಇದು ಸುಖವಾಗಿರುವುದೇ. ಇದು ಏನು ಹೇಳ್ತಾರೆ, ಶ್ರೀಮುದ್ರೆ, ಶ್ರೀಪಾದ ಮುದ್ರೆ ಅಂತ ಹೇಳುತ್ತಾರೆ. ಯಾಕಂದರೆ ಇದನ್ನು ಯಾರು ಹೇಳ್ತಾರ, ಮನು ಮುನಿಗಳು ಹೇಳುತ್ತಾರ, ಈ ರೀತಿಯಾಗಿ ಹೇಳ್ತಾರೆ. ಎರಡೂ ಕೈಗಳನ್ನು ಒಂದರಲ್ಲೊಂದು ಹಿಂಗೆ ಚಿಪ್ಪಿನ ಕೈಯನ್ನು ಮಾಡುವಂಥದ್ದು ಮಾಡಿ ಎರಡು ಹೆಬ್ಬೆರಳುಗಳನ್ನ ಮೇಲಕ್ಕೆ ಹಿಡಿಯುವಂಥದ್ದು, ಮೇಲಕ್ಕೆ ಸುಖವಾಗಿ ಇರಿಸಿದರೆ ಇದಕ್ಕೇನು ಹೇಳ್ತಾರೆ, ಶ್ರೀಪಾದ ಮುದ್ರೆ ಅಂತ ಅನೇಕ ಮಹಾಮುನಿಗಳು ಕೂಡ ಹೇಳ್ತಾರೆ ಈ ಮುದ್ರೆ. ಮತ್ತೀಗ 8ನೇ ನುಡಿಯಲ್ಲಿ ಹೇಳ್ತಾರೆ ವಂದನಾ ಮುದ್ರೆ ಲಕ್ಷಣವನ್ನು ಹೇಳ್ತಾರೆ. ವಂದನಾ ಮುದ್ರೆ ಬಗ್ಗೆ ಹೇಳ್ತಾರೆ. ಕರಯುಗ ಊರ್ದು ಮುಖದೋಳು ಒಂದಿ ಪತ್ತಿ ಸೈತಿರೆ ಪಿಡಿದೆಸೆದುದಿರ್ಪುದದು ತಾನೇ ವರವಂದನಾ ಮುದ್ರೆ ಎನಿಪುದು ಕೇಳೆನ್ನ ರಣವೇ ಮೈತ್ರಿಯೇ ಮುದದಿಂದ ಅಂತ ಹೇಳ್ತಾರೆ. ಕರಯುಗಮ್ ಅಂದರೆ ಎರಡು ಕೈಗಳು ಅಂದ್ರೆ ಇಲ್ಲಿ ಊರ್ಧ್ವ ಅಂತಂದ್ರೆ ಈ ಮುಖದೋಳು ಮೇಲಕ್ಕೆ ಮಾಡುವಂಥದ್ದು, ಎರಡು ಕೈಗಳನ್ನು ಜೋಡಿಸಿ ಮೇಲಕ್ಕೆ ಮುಖ ಮಾಡುವಂಥದ್ದು. ಈ ಎರಡು ಕೈಗಳನ್ನು ಜೋಡಿಸಿ ಹಿಂಗೆ ಮೇಲಕ್ಕೆ ಮುಖ ಮಾಡಿ ತನ್ನ ಮುಖವನ್ನು ಮೇಲಕ್ಕೆ ಎತ್ತಿ, ಈ ಕೈ ಹಿಂಗೆ ನಮಸ್ಕಾರ ಮಾಡ್ತೀವಲ್ಲ ಆ ರೀತಿ ಎರಡು ಕೈಗಳನ್ನು ಜೋಡಿಸಿ ಅವನ ಮೇಲಕ್ಕೆ ಮುಖ ಹಿಂಗೆ ಕೈ ನಮಸ್ಕಾರ ಮಾಡ್ತೀವಲ್ಲ ಆ ರೀತಿ ಮೇಲಕ್ಕೆ ಮಾಡಿ ತನ್ನ ಮುಖವನ್ನು ಮೇಲಕ್ಕೆ ಮಾಡುವಂಥದ್ದು, ಮಾಡಿ ಈ ಮೇಲಕ್ಕೆ ಎತ್ತಿ ತನ್ನ ಮುಖವನ್ನು ಮೇಲೆ ಎತ್ತುವಂಥದ್ದು. ಎತ್ತಿ ಒಂಟಿಗಾಲಿನಲ್ಲಿ ನಿಂದಿರ್ತೀವಲ್ಲ, ಹಿಂಗೆ ಕಾಲು ಹಿಂಗೆ ಹಾಕ್ಕೊಂಡು ಒಂಟಿಗಾಲು ನಿಂದಿರ್ತೀವಲ್ಲ ಆ ರೀತಿ ಒಂಟಿಗಾಲಿನಿಂದ ಎರಡೂ ಕಾಲುಗಳಿಂದಾಗಲಿ ನಿಲ್ಲುವುದು. ಒಂದು ಕಾಲು ಒಂದು ಸ್ವಲ್ಪ ಹೊತ್ತು ನಿಂದಿರೋದು, ಮತ್ತೊಂದು ಕಾಲು ನಿಂದಿರೋದು, ಇನ್ನೊಂದು ಸ್ವಲ್ಪ ಹೊತ್ತು ಕಾಲು. ಈ ರೀತಿ ನಿಂದಿರುವಂಥದಕ್ಕೆ ಏನು ಹೇಳ್ತಾರೆ, ವರವಂದನಾ ಮುದ್ರಾ ಅಂತ ಕೂಡ ಹೇಳ್ತಾರೆ. ಈ ರೀತಿ ಇಲ್ಲಿ ಬ್ರಹ್ಮಾನುಸಂಧಾನ ಮಾಡಬೇಕಾದಾಗ ಇವು ಸಾಧನಗಳು ಅಂತ ಹೇಳ್ತಾರೆ ಅವರು. ಈ ರೀತಿ ಮಾಡಿ ಅದಕ್ಕೆ ಸಗುಣ ಯೋಗಾಷ್ಟಾಂಗ ಅಂತಂದರೆ ಇಲ್ಲಿ ಶರೀರ ಮನಸ್ಸುಗಳು ಇರಬೇಕಂತ ಮೊದಲೇ ಹೇಳ್ಯಾರೆ, ಮಂದಮತಿಗಳಿಗೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಸುಮ್ಮನೆ ನೋಡ್ಕೊಂಡು ಹೋಗೋಣ ನಾವು. ಇದಕ್ಕೆ ಏನು ಹೇಳ್ತಾರೆ, ವರವಂದನಾ ಮುದ್ರಾ ಅಂತ ಹೇಳ್ತಾರೆ ಇದಕ್ಕೆ. ಮತ್ತು ಜ್ಞಾನ ಮುದ್ರೆ ಲಕ್ಷಣವನ್ನು ಹೇಳ್ತಾರೆ. ಜ್ಞಾನ ಮುದ್ರೆ ಲಕ್ಷಣ ಹೆಂಗೈತಪ್ಪ ಅಂತಂದ್ರೆ ಇಲ್ಲಿ ಹೇಳ್ತಾರೆ 9ನೇ ನುಡಿಯಲ್ಲಿ ಹೇಳ್ತಾರೆ. ಬಳಿಕ ನೋಡ್ರಿ, ಅಂಗುಷ್ಟ ತರ್ಜನಿಗಳ ತುದಿಗೂಡಿ ಬಲದ ಮೇಲ್ಗೈ ವಾಮ ಪಾಣಿಯ ತಳದೋಳು ಒಂದಿರಲದೆ ಜ್ಞಾನಾಖ್ಯ ಮುದ್ರೆಯಿಂದ ಎಳಿಸಿ ಮೈತ್ರಿಯೇ ನೀನರಿಯುವುದು ಕೂಡ ಹೇಳ್ತಾರೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಬಳಿಕ ಅಂದ್ರೆ ಅನಂತರ. ಅಂಗುಷ್ಟ ಅಂದರೆ ಹೆಬ್ಬೆರಳಿನ, ತರ್ಜನಿ ಅಂದರೆ ಅದರ ಹತ್ತಿರ ಇರುವಂಥ ಬೆರಳು. ಈಗ ನಾವು ಹಿಂಗೆ ಜೀರೋ ಮಧ್ಯೆ ಬರ್ತದೆ ನೋಡ್ರಿ, ಆ ಥರ ಹಿಂಗೆ ಈ ತರ್ಜನಿ ಬೆರಳು ಮತ್ತು ಹೆಬ್ಬೆರಳು ಇವೆರಡು ಕೂಡಿಸ್ದಾಗ ಇಲ್ಲಿ ನಡು ಜೀರೋ ಬಂದಂಗೆ ಆಗ್ತದೆ ನೋಡ್ರಿ, ಆ ರೀತಿ ಇರುವಂಥದ್ದು. ಇವು ಈ ಬಲಗೈಯನ್ನು ಮೇಲಕ್ಕೆತ್ತಿ ನೋಡ್ರಿ, ಈ ಬಲಗೈ ಹೆಬ್ಬೆರಳು ಮತ್ತು ಅದರ ಹತ್ರ ಇರುವಂಥ 2ನೇ ಬೆರಳು ಐತಿ ನೋಡಿ, ತೋರ್ ಬೆರಳು ಅಂತೀರಲ್ಲ ಅದು, ಆ ಬೆರಳು. ಇವುಗಳನ್ನು ಎರಡನ್ನು ತುದಿ ಕೂಡಿಸುವಂಥದ್ದು. ಹಿಂಗೆ ಆ ಹೆಬ್ಬೆರಳಿನ ತುದಿ ಮತ್ತು ಈ ತೋರ್ ಬೆರಳಿನ ತುದಿ ಅದರ ಮಧ್ಯದ ಬಾಜು ಇರುವಂಥದ್ದು, ಆ ಬೆರಳಿನ ತುದಿ ಎರಡನ್ನು ಕೂಡಿಸಿ ಎಡಗೈ ಕೆಳಗೆ ಮಾಡಿ, ಎಡಗೈ ಅಂದರೆ ಕೆಳಗೆ ಮಾಡಿ ಅದರ ಅಂಗೈಯಲ್ಲಿ ಹಿಂಗೆ ಇಡ್ತೀವಿ ನೋಡಿ. ಈ ನಾವು ಹಿಂಗೆ ಚಕ್ಮುಖ ಇದೇನಪ್ಪ ಕೈ ಕಟ್ತೀವಲ್ಲ ಆ ರೀತಿ ಕಟ್ಟಿ ಈ ಕೈಯನ್ನು ನಾವು ಸೂಪರ್ ಅಂತ ಹಿಂಗೆ ಅಂತೀವಲ್ಲ, ಈಗ ಒಂದು ಹೆಬ್ಬೆರಳು ಮತ್ತು ತೋರ್ ಬೆರಳು ಎರಡನ್ನ ಹಿಂಗೆ ಕೂಡಿಸಿರುವಂಥದ್ದು. ಈ ಕೈ ಹಿಂಗೆ ಕೆಳಗೆ ಬರುವಂಥದ್ದು ಯಾವುದು, ಎಡಗೈ ಹಿಂಗೆ ಕೆಳಗೆ ಬಂದು ಕೈ ಒಂದು ಮೇಲ್ಗಡೆ ಮಾಡಿ ಅದರ ಅಂಗೈ ಬಲಗೈ ಇರಿಸಿದರೆ, ಯಾಕಂದರೆ ಎಡಗೈಯನ್ನು ಕೆಳಗೆ ಮಾಡಿ ಅದರ ಅಂಗೈಯಲ್ಲಿ ಬಲಗೈಯನ್ನು ಇರಿಸಿದರೆ ಹಿಂಗೆ ಕೆಳಗೆ, ಎಡಗೈ ಅಂಗೈ ಇದು ಕೆಳಗೆ ಮಾಡಿ ಆ ಅಂಗೈ ಒಳಗೆ ಈ ಕೈಯನ್ನು ಇರಿಸಿ ಹಿಂಗೆ ಮಾಡುವಂಥದ್ದು. ಏನು ಈ ಯಾವುದು ತೋರ್ ಬೆರಳು ಮತ್ತು ಹೆಬ್ಬೆರಳು ಕೂಡಿಸಿ ಮಾಡುವಂಥದ್ದು. ಇದಕ್ಕೆ ಜ್ಞಾನ ಮುದ್ರೆ ಅಂತ ಹೇಳ್ತಾರೆ. ಇಷ್ಟೇ
ಗೊತ್ತಲ್ಲ, ಹಿಂಗೆ ಸೂಪರ್ ಅಂತ ಹೇಳ್ತೀವಲ್ಲ, ಹಿಂಗೆ 2 ಕೈ ಇಟ್ಕೊಂಡು ಮಾಡಿ ಇದು ನಡು ಜೀರೋ ಬಂದಂಗೆ ಆಗ್ತದೆ ನೋಡಿ. ಈ 3 ಬೆರಳು ಕಡೆಯಾಕಿರ್ತಾವೆ, ಈ 2 ಬೆರಳು ಮಾತ್ರ ಹಿಂಗೆ ಕೂಡಿಸಿ, ಅದು ಜ್ಞಾನ ಮುದ್ರೆ ಅನ್ನುವಂಥದ್ದು. ಇದ್ರ ಲಕ್ಷಣವನ್ನು ಹೇಳ್ತಾರೆ. ಇದು ಜ್ಞಾನ ಮುದ್ರೆ ಅಂತ ಕೂಡ ಹೇಳ್ತಾರೆ. ಇದಕ್ಕೆ 10ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಏನು ಹೇಳ್ತಾರ? ಶಾಂಭವಿ ಅಥವಾ ಕೇಚರಿ ನಾಮಕ ಮುದ್ರೆಗಳನ್ನು ಹೇಳ್ತಾರೆ. ಏನು? ಪರತತ್ವದಳು ಮನೋ ವಾಯು ವೃತ್ತಿಗಳಡಗಿರೆ ತಾನೇ ನಿಲ್ಲಲ ನಿಮಿಷವಾಗಿ. ಇಲ್ಲಿ ಏನು ಹೇಳ್ತಾರ? ಅನಿಮಿಷವಾಗಿ ಯಾಕಂತಂದ್ರೆ ಪರತತ್ವದಳು ಮನೋವಾಯು ವೃತ್ತಿಗಳಡಗಿರೆ ತಾರೆ. ಯಾಕಂದ್ರೆ ತಾರೆ ಅಂತಂದ್ರೆ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾರೆ. ತಾರೆ ಅಂದರೆ ಕನ್ನೀನವು ಅಂತ ಕೂಡ ಹೇಳ್ತಾರೆ. ಅನಿಮಿಷವಾಗಿ ತರಹರ ಮಾದುದೆ ಶಾಂಭವಿ ಮುದ್ರೆ ಕೇಚರಿ ಎಂಬ ಮುದ್ರೆ ನೋಡೋದು ತಾನೇ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಈ ಪರಬ್ರಹ್ಮ ಸ್ವರೂಪದಲ್ಲಿ ಮನಸ್ಸು ಮತ್ತು ವಾಯು ಇವುಗಳನ್ನು ಧ್ಯಾನದಿಂದಲೂ, ಮನಸ್ಸು ಮತ್ತು ವಾಯು ಈ ಎಲ್ಲಿ ಪರಬ್ರಹ್ಮ ಸ್ವರೂಪದಲ್ಲಿ ಅಲ್ಲಿ ಇವುಗಳನ್ನು ಧ್ಯಾನದಿಂದ ಮತ್ತು ಪ್ರಾಣಾಯಾಮದಲ್ಲಿ ನಿರೋಧನ ಮಾಡುವಂಥದ್ದು. ಧ್ಯಾನದಿಂದ ಮತ್ತು ಈ ಪ್ರಾಣಾಯಾಮದಿಂದ ಇವನ್ನ ನಿರೋಧನ ಮಾಡಿ ಬಳಿಕ ನೇತ್ರದ ಕನೀನ್ ಅಂದರೆ ಮಧ್ಯದಲ್ಲಿರುವ ದೃಷ್ಟಿಮಂಡಲ ಅಂತ ಹೇಳ್ತಾರೆ. ನೇತ್ರದ ಕನೀನ್ ಅಂತಂದ್ರೇನು? ಮಧ್ಯದಲ್ಲಿರುವ ದೃಷ್ಟಿಮಂಡಲ ಚಂಚಲವಾಗದಂತೆ, ಈ ಮಧ್ಯದ್ದೇನು ಹಿಂಗೆ ನೋಡ್ತಾ ಇರ್ತೀವಲ್ಲ ಅದು ಯಾವ ಕಡೆ ಅಲುಗಾಡ್ದೇ ಚಂಚಲವಾಗದಂತೆ ಇರಿಸುವಂಥದ್ದು. ನಾವೀಗ ಹುಣ್ಣಿಮೆ ದಿವಸ ಕೆಲವು ಸಲ ಮೊದಲು ಏನು ಸೂರ್ಯನ ಹಿಂಗೆ ಒಂದು 5-10 ನಿಮಿಷ ಎಡೆ ಬಿಡದೆ ಹಿಂಗೆ ನೋಡುವಂಥದ್ದು. ಮನಸ್ಸನ್ನು ಏಕಾಗ್ರತೆ ಇಟ್ಕೊಂಡು ಈ ಕಣ್ಣನ್ನು ಚಂಚಲ ಮಾಡದೆ ದಿಟ್ಟಿಸಿ ಹಿಂಗೆ ನೋಡೋದು, ಆ ರೀತಿ ಇರುವಂಥದ್ದು. ಚಂಚಲವಾಗದಂತೆ ದೃಷ್ಟಿಮಂಡಲವನ್ನು ಇರಿಸುವಂಥದ್ದು. ಅದಕ್ಕೆ ಅಷ್ಟೇ ಶಾಂತವಾಗಿರುವಂಥದ್ದೇ ಶಂಭು ಮುದ್ರಾ ಅಥವಾ ಕೇಚರಿ ಮುದ್ರೆ ಅಂತ ಹೇಳಿಸ್ಕೊಳ್ತದೆ. ಈ ರೀತಿಯಾಗಿ ಹೇಳ್ತಾರೆ. ಈ ರೀತಿಯಾಗಿ ಯೋಗೀಶ್ವರಂಗೆ ಬ್ರಹ್ಮಾನುಸಂಧಾನ ಕ್ರಮ ನಿರೂಪಣೆ. ಈ ರೀತಿ ಬ್ರಹ್ಮಾನುಸಂಧಾನ ಕೂಡ ಯೋಗಿ ಮಾಡ್ತಾನ ಅಂತ ಹೇಳ್ತಾರೆ. ಸೂತ್ರ 19ಕ್ಕೆ ಪದ 164 ಅಂತ ಹೇಳಿ, ಈಗ ಇಂದಿನ ಸೂತ್ರದಲ್ಲಿ ಏನು ಕಳೆದ್ರು ಆವರಣಗಳನ್ನು ಕಳಿಲಿಕ್ಕೆ ಬರದೇ ಇರುವಂಥದ್ದು ನಿನ್ನ ಸ್ವರೂಪ ಐತಪ್ಪ ಅಂತ ಹೇಳಿದರು. ಮಂದಧಿಕಾರಿಗಳು ಅದಕ್ಕಿಂತ ಅದನ್ನು ಏನು ತಿಳಿಲಿಲ್ಲ ಅಂತಂದಾಗ ಮಂದಧಿಕಾರಿಗಳಿಗೆ ಅನುಸಂಧಾನ ಮಾಡೋಕ್ಕೆ ಹೇಳ್ಯಾರ. ಈ ಮುದ್ರೆಗಳು ಹೇಳ್ಯಾರ ಅವರು. ಮಂದಧಿಕಾರಿಗಳಿಗೆ ಈ ಮುದ್ರೆಗಳ ಅಷ್ಟು ತಿಳಿಲಿಲ್ಲ ನೋಡ್ರಿ. ಎಂಥ ಒಂದು ಕರುಣಾಮಯ ನೋಡ್ರಿ ಅವರ ಗುರುಗಳು. ಯಾಕಂದ್ರೆ ಅದು ಮೇಲ್ಮಟ್ಟದಿಂದ ಕೆಳಮಟ್ಟಕ್ಕೆ ಬರ್ತದೆ ಪರಮಾನುಭವದ. ಯಾಕಂದ್ರೆ ಫಸ್ಟಿಗೆ 1-2-3 ಸಂಧಿತನ ಭಾರಿ ಅದ್ಭುತವಾಗಿ ಹೇಳತ್ತಾರೆ ಅವರು. ಅಷ್ಟು ತಿಳಿಲಿಲ್ಲ ಅಂದರೆ ಇಷ್ಟು ತಿಳಿಲಿಲ್ಲ ಅಂದರೆ ಇಷ್ಟು ಮತ್ತು ಈಗ ನೋಡ್ರಿ ಸಗುಣ ಯೋಗಾಷ್ಟಾಂಗ ಅದು ತಿಳಿಲಿಲ್ಲ ಅಂದರೆ ಇನ್ನು ಮಂದಧಿಕಾರಿಗಳು ಅದನ್ನು ಏನು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಈ ಯೋಗಗಳ ಬಗ್ಗೆ ಅವ್ರ ಮುದ್ರೆಗಳ ಬಗ್ಗೆ ಹೇಳ್ತಾ ಇರ್ತಾರೆ ಅವರು. ಯಾಕಂದ್ರೆ ಬ್ರಹ್ಮಾನುಸಂಧಾನ ಮಾಡಬೇಕಾದ್ರೆ ಅಟ್ಲೀಸ್ಟ್ ಈದಾರ ಮಾಡು ಅಂತ ಹೇಳ್ತಾರೆ ಅವರು. ಅನುಸಂಧಾನ ಮಾಡಲಿಕ್ಕೆ ಮುದ್ರೆಗಳನ್ನು ಹೇಳ್ತಾರೆ. ತೀರ ಮಂದಧಿಕಾರಿಗಳಿಗೆ ಹೇಳುವಂಥದ್ದು. ಈ ಸೂತ್ರದಲ್ಲಿ ಮಂತ್ರ, ಲಯ, ಹಠ, ರಾಜ, ಶಿವಯೋಗ ಅನ್ನುವಂಥ 5 ಯೋಗಗಳು ಕ್ರಮವಾಗಿ ಹೇಳುತ್ತಾರೆ ಅವರು. ಈಗ ಈ ಸೂತ್ರದಲ್ಲಿ ಈಗ ಮುಂದೆ ಹೇಳ್ತಾರಲ್ಲ 20ನೇ ಸೂತ್ರ ಶುರುವಾಗ್ತದೆ. ಈಗ ಈ ಸೂತ್ರದಲ್ಲಿ ಮಂತ್ರ, ಲಯ, ಹಠ, ರಾಜ, ಶಿವಯೋಗ ಇವು 5 ಯೋಗಗಳ ಬಗ್ಗೆ ಹೇಳ್ತಾರೆ ಅವರು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. 20ನೇ ಸೂತ್ರದಲ್ಲಿ ಹೇಳ್ತಾರೆ, ಕೇಳು ಬಳಿಕ ಪಂಚಯೋಗವನ್ನು ಮಾಡಲ್ ನೋಡ್ರಿ. ಯಾಕಂತಂದ್ರೆ ಮಾಡಲ್ ಇಲ್ಲಿ ಅಳಲಹುದು ಮುಕ್ತಿ ಪದವನು ಅಂದ್ರೆ ಅಳಲಹುದು ಅಂದ್ರೆ ಅನುಭವಿಸುವಂಥದ್ದು. ಇದು ಮುಕ್ತಿ ಪದವನು ಅಂತ ಹೇಳ್ತಾರೆ. ಮೋಕ್ಷ ಸ್ವರೂಪವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಅದ ಯಾವುದರಿಂದ? ಪಂಚಯೋಗ ಇವನ್ನು ಮಾಡಿದಾಗ. ಈಗ ಏನು ಹೇಳ್ತಾರೆ ಮುಂದೆ ಏನು ಹೇಳ್ತಾರೆ, ಮಂತ್ರದ 5 ಯೋಗಗಳನ್ನು ಅಭ್ಯಾಸ ಮಾಡಿದರೆ ಖಂಡಿತ ಮುಕ್ತಿಯ ಸುಖವನ್ನು ಅನುಭವಿಸ್ತಿ ಅಂತ ಹೇಳ್ತಾರೆ ಅವರು. 5 ಏನದಾವ ಈ ಯೋಗದಲ್ಲಿ ಬರ್ತಾವೆ ನೋಡ್ರಿ, ಈ ಪಂಚಯೋಗಗಳು. ಈ ಯೋಗಗಳನ್ನು ಮಾಡಿದಾಗ ನೀನು ಮುಕ್ತಿಯ ಒಂದು ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ರೀತಿ ಅಂದ್ರೆ 1ನೇ ನುಡಿಯಲ್ಲಿ ಹೇಳ್ತಾರೆ 1, 2, 6, 8 ನೋಡ್ರಿ. 1, 2, 6, 8 ಅಂತ ಹೇಳ್ತಾರೆ ಅವರು. ನಾವು ಬಿಡಿಸ್ಬೇಕಾದಾಗ 1, 2, 6, 8 ಅಂತ ತಗೊಳ್ಬೇಕು. ಅವರು 1, 2 ಏನು ಹೇಳಿದಾರೆ 1, 2, 6, 8 ಅಂತ ಹೇಳುತ್ತಾರೆ ಅವರು. ನಾವು ಬಿಡಿಸ್ಬೇಕಾದಾಗ ಹಿಂಗೆ ಬಿಡಿಸ್ಬೇಕಾಗ್ತದೆ. 1, 2, 6, 8 ವರ್ಣದ ಮನುಗಳ ಚಂದವ ನರಿದೆಳಿಸಿದುದನ್ನು ಕುಂದದೆ ಜಪಿಸುತ್ತಿರಲು ಮಂತ್ರಯೋಗವಿದೆಂದು ಪೇಳುವರು ಸಂಯಮಿಗಳೆಲ್ಲ ಅಂತ ಹೇಳ್ತಾರೆ ಅವರು.
ಏನು ಹೇಳ್ತಾರ? ಒಂದಂದ್ರೇನು? ಒಂದು ಅಕ್ಷರಲ್ಲೇ ಒಂದು ಅಂತ ಬರೆದರು. ಯಾವುದು ಮೊದಲು ಮಂತ್ರಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಮಂತ್ರ ಒಂದು ಅಕ್ಷರದ ಮಂತ್ರ, 2 ಅಕ್ಷರದ ಮಂತ್ರ, ಮತ್ತು 6 ಅಕ್ಷರದ ಮಂತ್ರ, 8 ಅಕ್ಷರದ ಮಂತ್ರ. ಇಲ್ಲಿ ಹೇಳ್ತಾರೆ, ಭಾಳ ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. 1 ಅಕ್ಷರದ ಮಂತ್ರ, ಓಂ ಅನ್ನುವಂಥ 1 ಅಕ್ಷರದ ಮಂತ್ರ ಆಗಲಿ, ಅಥವಾ ಹರ ಅಥವಾ ಅಂಸ 2 ಅಕ್ಷರದ ಮಂತ್ರ. ಓಂ ಅನ್ನುವಂಥದ್ದು 1 ಅಕ್ಷರದ ಮಂತ್ರ, 2 ಅನ್ನುವಂಥದ್ದು ಹರ ಅನ್ನುವಂಥದ್ದಾಗಿರ್ಬೋದು, ಅಂಸ ಅನ್ನುವಂಥದ್ದು. ಇವೆರಡು ಮಂತ್ರಗಳು. ಅಥವಾ ಇಲ್ಲಿ 6 ವರ್ಣದ ಮಂತ್ರಗಳು. 6 ವರ್ಣದ ಮಂತ್ರ ಯಾವುದು? ಷಡಾಕ್ಷರಿ ಮಂತ್ರ ಅಂತ ಹೇಳ್ತೀವಲ್ಲ, ಓಂ ನಮಃ ಶಿವಾಯ. ಇವು ಷಡಾಕ್ಷರಿ ಮಂತ್ರ, ಅಂದರೆ 6 ಅಕ್ಷರದ ಮಂತ್ರ. ಈ ರೀತಿಯಾಗಿ ಹೇಳುವಂಥದ್ದು. ಮತ್ತು ಅಥವಾ 8 ಅಕ್ಷರದ ಮಂತ್ರ, ಇಲ್ಲಿ ಕೂಡ 8 ಅಕ್ಷರದ ಮಂತ್ರ. ಇವು ಹೆಂಗಂತಂದ್ರೆ, ಇವು ನಿನಗೆ ಯಾವುದು ಸರಿ ಅನ್ನಿಸ್ತದೆ. ಇದರಲ್ಲಿ ಇಚ್ಛೆ ಬಂದದ್ದನ್ನು ನೀನು ಇದನ್ನು ಸ್ವೀಕಾರ ಮಾಡುವಂಥದ್ದು. ಈ ಮಂತ್ರವನ್ನು ನಿನಗೆ ಇಚ್ಛೆ ಬಂದ ಹಾಗೆ ನೀವನ್ನು ಗ್ರಹಿಸುವಂಥದ್ದು. ಮತ್ತು ಈ ಮಂತ್ರದ ಒಂದು ಛಂದಸ್ಸು, ಆಮೇಲೆ ಇದು ಕೆಲವೊಂದು ಶಕ್ತಿ ದೇವತಾ ಇರ್ತದೆ. ಯಾಕಂದರೆ ಇವನ್ನೆಲ್ಲ ತಿಳ್ಕೊಂಡು ನೀನು ಈ ಜಪವನ್ನು ಮಾಡ್ತಿರುವಂಥದ್ದು. ಇದ್ರಾಗ ಏನು ಹೇಳಿದಾರ ಅದನ್ನು ತಿಳ್ಕೊಂಡು, ಅದು ಗುರು ಮುಖಾಂತರನೇ ಇದನ್ನು ಕೂಡ. ಅದಕ್ಕೆ ಇಲ್ಲಿ ಯಾವ ರೀತಿ ಹೇಳ್ತಾರೆ ಅಂದರೆ, ಇದನ್ನು ಕರೆಕ್ಟಾಗಿ ತಿಳ್ಕೊಂಡು ಇದ್ರ ಶಕ್ತಿ ದೇವತಾ ವಿಚಾರಗಳನ್ನು ತಿಳ್ಕೊಂಡು ಇದ್ರ ಜಪವನ್ನು ಮಾಡ್ತಾ ಇರುವಂಥದ್ದು. ಈ ಮಂತ್ರದ ಯೋಗದ ಬಗ್ಗೆ ಹೇಳ್ತಾರೆ. ಈ ಮಂತ್ರಗಳನ್ನು ನಿನಗೆ ಯಾವುದು ಸೂಕ್ತ ಅನ್ನಿಸ್ತೋ ಆ ಮಂತ್ರವನ್ನು ತೊಗೊಂಡು ನೀನು ಜಪ ಮಾಡು. ಇದಕ್ಕೇನು ಹೇಳ್ತಾರೆ? ಯತಿಗಳು ಮಂತ್ರಯೋಗ ಅಂತ ಹೇಳ್ತಾರೆ. ಏಕಾಗ್ರ ಭಾವದಿಂದ ಇದನ್ನು ಜಪಿಸ್ತಾ ಇರುವಂಥದ್ದು ಕೂಡ ಇದು ಮಂತ್ರಯೋಗ ಅಂತ ಕೂಡ ಹೇಳ್ತಾರೆ. ಯಾವುದನ್ನ ಇಷ್ಟು ಮಂತ್ರಗಳದಾಗ ನಿನಗೆ ಯಾವುದು ನಿನಗೆ ಅನುಕೂಲ ಆಗಿರ್ತದೆ, ಯಾವುದು ನಿನಗೆ ಇಚ್ಛೆ ಇರ್ತದೆ, ಅದು ಒಂದು ಮಂತ್ರ ತೊಗೊಂಡ್ಕೆ ನೀವು ಅದನ್ನು ಜಪ ಮಾಡ್ತಾ ಇರುವಂಥದ್ದಕ್ಕೆ ಇದಕ್ಕೆ ಮಂತ್ರಯೋಗ ಅಂತ ಕೂಡ ಹೇಳ್ತಾರೆ. ಇನ್ನು ಲಯಯೋಗ ಅಂದರೆ ಏನು? ಮಂತ್ರಯೋಗದ ಬಗ್ಗೆ ಹೇಳಿದ್ರೆ ಯಾವುದೋ ಒಂದು ಮಂತ್ರವನ್ನು ತೊಗೊಂಡು ನಾವು ಜಪಿಸುವಂಥದ್ದು ಲಯಯೋಗ ಅಂತ ಹೇಳ್ತಾರೆ. ನಾದದ ನಿಜದೊಳಾಗಲಿ, ಬಿಂದುವಿನ ರಮ್ಯವಾದ ರೂಪದೊಳಾಗಲಿ ಹಸುಗೂಡಿ ಭೇದ ಒಳಿದು ಮನವಿರೇ ಲಯಯೋಗವೆಂದು ಓದಿ ಸೂರಿಗಳು ಸೂಚಿಸುವರು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ನಾದದ, ಅನಾಹತ ನಾದದ. ಯಾಕಂತಂದ್ರೆ ಇಲ್ಲಿ ಅನಾಹತ ಇಲ್ಲಿ ಹೊಡಿತಾ ಇರ್ತದೆ ನೋಡ್ರಿ, ಅನಾಹತ ಇರುವಂಥದ್ದು ನಿನ್ನ ನಿಜದೋಳಾಗಲಿ ಅಂತ ಹೇಳ್ತಾರೆ ಅವರು. ಅಂದ್ರೆ ನಿನ್ನ ನಿಜ ಸ್ವರೂಪದಲ್ಲಿ ಇರುವಂಥದ್ದು. ಬಿಂದುವಿನ ಅಂತಂದ್ರೆ ಪ್ರಕಾಶವಾದಂಥ, ರಮ್ಯವಾದಂಥ, ಮನೋಹರವಾದಂತಹ. ಯಾಕಂದ್ರೆ ಈ ನಿಲ್ಲಿ, ಯಾಕಂದರೆ ಅಲ್ಲಿ ಇರುವಂತಹ ಏನು ಅನಾಹತ ನಾದದಲ್ಲಿ ಆಗಲಿ, ಅನಾಹತ ನಾದ ಇಲ್ಲೇ ಆಗಲಿ, ಅಥವಾ ಕಿವಿಯಲ್ಲೇ ಆಗಲಿ, ಅಥವಾ ನೇತ್ರದಲ್ಲೇ ಆಗಲಿ, ಜ್ಯೋತಿ ರೂಪ ಬಿಂದುವಿನಲ್ಲೇ ಆಗಲಿ, ನೋಡ್ರಿ ಎಲ್ಲ ಈ ಕಿವಿಯಲ್ಲಿ ಸ್ತೋತ್ರವಿನಲ್ಲಿ ಇರುವಂಥದ್ದು. ಅನಾಹತ ನಾದದಲ್ಲಿ ಆಗಲಿ, ಇಲ್ಲಿ ಹೊಡ್ಕೊತಿರ್ತದೆ ನೋಡ್ರಿ ಇಲ್ಲೇ ಅದು. ಆಮೇಲೆ ನೇತ್ರದಲ್ಲಿ ಜ್ಯೋತಿ ರೂಪ ಬಿಂದು ಇರ್ತದಲ್ಲ, ಅಲ್ಲಿ ಆಗಲಿ. ಈ ಪ್ರಾಣವಾಯು ಸಹಿತ ಮನಸ್ಸನ್ನು ಲಯ ಮಾಡುವಂಥದ್ದು ನೋಡ್ರಿ. ಯಾಕಂದರೆ ಈ ಕಿವಿಯಲ್ಲಿರುವಂಥ ಅನಾಹತ, ಈ ಶಬ್ದ ಇರುವಂಥದ್ದು ಯಾವ ರೀತಿ ಅಂತಂದರೆ ಇಲ್ಲಿ ಹೇಳ್ತಾರ, ಇಂಥ ಒಂದು ಜಾಗದಲ್ಲಿ ಇರುವಂಥದ್ದು. ಮತ್ತು ನೇತ್ರದಲ್ಲಿ ಜ್ಯೋತಿ ರೂಪವಾಗಿರುವಂಥ ಒಂದು ಬಿಂದು, ಅಲ್ಲಿ ಕೂಡ ಈ ಪ್ರಾಣವಾಯುವಿನ ಸಹಿತ ಅಲ್ಲಿ ಏನು ಮಾಡಬೇಕು? ನಿಲ್ಲಿಸುವಂಥದ್ದು, ಮನಸ್ಸನ್ನು ಲಯ ಮಾಡುವಂಥದ್ದು. ಇದು ಭಾಳಷ್ಟು ಅದಾವೆ. ನಾವು ಎಲ್ಲಾದರೂ ನಾವು ಲಯ ಮಾಡ್ಬೋದಲ್ಲ. ಯಾಕಂದ್ರೆ ನಮ್ಮ ಆ ಮನಸ್ಸು ಮತ್ತು ಏನಂದರೆ ಈ ವಾಯುವನ್ನು ನಾವು ಅಲ್ಲೇ ಕೇಂದ್ರೀಕರಿಸಿದಾಗ ಅದಕ್ಕೇನಾಗ್ತದೆ? ಮನಸ್ಸು ಲಯ ಆಯಿತು, ಪ್ರಾಣ ಸಹಿತ ಮನಸ್ಸು ಕೂಡ ಅಲ್ಲಿ ಲಯ ಆಯ್ತಂದ್ರೆ ಅದಕ್ಕೆ ಬಲ್ಲವ್ರು ಏನು ಹೇಳ್ತಾರೆ? ಲಯಯೋಗ ಅಂತ ಹೇಳ್ತಾರೆ. ಲಯಯೋಗ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಮತ್ತು ಪ್ರಾಣವಾಯು ನಿರೋಧ ಅಂತಂದ್ರೆ ಈ ಹಠಯೋಗದ ಬಗ್ಗೆ ಹೇಳ್ತಾರೆ ಅವರು. ಏನು ಅಂತಂದ್ರೆ ಹಠಯೋಗ ಹೆಂಗೆ ಅಂತಂದ್ರೆ ಇಲ್ಲಿ 3ನೇ ನುಡಿಯಲ್ಲಿ ಹೇಳ್ತಾರೆ, ಅವಣಿಸಿದ ಅಷ್ಟಾಂಗದಿಂದೆ ಕರಣ ಮುದ್ರ ನಿವಾದಿಂದ
ಎಂಬ ಅಂದರೆ ಅವಣಿಸದ ಅಷ್ಟಾಂಗದಿಂದೆ ಸ್ವಲ್ಪ ಮಿಸ್ಟೇಕ್ ಆಗಿದ್ದಲ್ಲಿ ಅವಣಿಸದ ಅಷ್ಟಾಂಗದಿಂದೆ ಮತ್ತು ಹೇಳ್ತಾರೆ ಕರಣ ಮುದ್ರ ಮತ್ತು ಇಲ್ಲಿ ಹೇಳ್ತಾರೆ ನಿವಹದಿಂದ ನೋಡ್ರಿ ನಿವಹದಿಂ ಬರಿಯ ಕುಂಭಕದಿಂದ ಪವನನ ವಿಜಯವೇ ಹಠಯೋಗ ಒಪ್ಪುದೆಂದು ಅಚಲ ಮತಿಗಳು ಊಹಿಸುವರು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಅವಿಚಲ ಅಂದ್ರೆ ಅಚಲ ಅವಿಚಲ ಎರಡೂ ಒಂದೇ, ಸ್ಥಿರವಾದಂಥ ಬುದ್ಧಿ ಉಳ್ಳಂಥವ್ರು. ಏನು ಹೇಳ್ತಾರೆ ಈ ಹಠಯೋಗದಲ್ಲಿ? ಯಮ ನೇಮಾದಿ ಅಷ್ಟಾಂಗಗಳಿಂದ, ಯಮ ನೇಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಹೇಳಿದ್ರಲ್ಲ, ಅದರಿಂದ ಈ ದೌತಿ ನೀತಿ ಮೊದಲಾದ 6 ಕರ್ಣಗಳಿಂದಲೂ ಕೇಚರಿ ಮೊದಲಾದ ಮುದ್ರೆಗಳಿಂದ ಇವೆಲ್ಲವುಗಳನ್ನು ಮಾಡುವಂಥದ್ದು. ಅಷ್ಟಾಂಗ ಯೋಗಗಳಂತಾಗಿರ್ಬೋದು, ಈ ದೌತಿ ಮಾಡುವಂಥದ್ದಾಗಿರ್ಬೋದು, 6 ಕರ್ಣಗಳಿಂದ ಈ ಮುದ್ರ ಕೇಚರಿನ ಹೇಳಿದ್ರಲ್ಲ ಅದರಿಂದ ಕೂಡ, ಮತ್ತು ರೇಚಕಾದಿ ಕುಂಭಕ ಮತ್ತು ಪೂರಕ ರೇಚಕಾದಿಗಳಿಂದಲೂ. ಯಾಕಂದ್ರೆ ಈ ಮುದ್ರೆಗಳಿಂದ ರೇಚಕಾದಿಗಳಿಂದ ಕೇವಲ ಕುಂಭಕದಿಂದಲೇ ಪ್ರಾಣವನ್ನು ನಿರೋಧಪಡಿಸ್ಲಿಕ್ಕೆ ಹಠಯೋಗ ಅಂತ ಹೇಳ್ತಾರೆ. ಯಾಕಂದ್ರೆ ಕುಂಭಕ ಅಂತಂದ್ರೆ ಆ ಒಂದು ಉಸಿರನ್ನು ಪ್ರಾಣವಾಯುವನ್ನು ತಗೊಂಡು ಅಲ್ಲೇ ನಿಲ್ಲಿಸಿಬಿಡೋದು ಯಾವುದೋ ಒಂದು ಜಾಗದಲ್ಲಿ. ಈಗ ನಾವು ಈಗ ಹೇಳ್ತೀವಲ್ಲ, ಅನಾಹತ ಆಗಿರ್ಬೋದು ಅಥವಾ ಬ್ರಹ್ಮರಂಧ್ರದಾಗ, ಭಾಳಷ್ಟು ಜನ ಬ್ರಹ್ಮರಂಧ್ರದಾಗ ನಿಲ್ಲಿಸಿಬಿಡ್ತಾರೆ ಕುಂಭಕ ಮಾಡುವಂಥದ್ದು. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾರೆ ಅಂತಂದ್ರೆ, ಈ ಮುದ್ರೆಗಳಿಂದ ರೇಚಕಾದಿಗಳಿಂದಲೂ ಕೇವಲ ಕುಂಭಕದಿಂದಲೂ ಪ್ರಾಣವಾಯುವನ್ನು ನಿರೋಧಪಡಿಸಲಿಕ್ಕೆ ಹಠಯೋಗ ಅಂತ ಹೇಳ್ತಾರೆ. ಹಠಯೋಗ ಅಂತಂದ್ರೆ ಕುಂಭಕ ಮಾಡುವಂಥ ಉಸಿರನ್ನು ತಗೊಂಡು ಒಂದು ಕಡೆ ನಿಲ್ಲಿಸುವಂಥದ್ದು. ಅದಕ್ಕೆ ಏನು ಹೇಳ್ತಾರೆ? ಸ್ಥಿರ ಮನಸ್ಸುಳ್ಳಂಥದ್ದು ಹಠಯೋಗ. ಯಾಕಂತಂದ್ರೆ ಪ್ರಾಣವಾಯುವನ್ನು ನಿರೋಧ ಎಲ್ಲಿ ಒಂದು ಕಡೆ ನಿಲ್ಲಿಸಿ ಕುಂಭಕಂದ್ರೆ ನಿಲ್ಲಿಸುವಂಥದ್ದು, ಪೂರಕ ತಗೊಳ್ಳುವಂಥದ್ದು, ರೇಚಕ ಬಿಡುವಂಥದ್ದು. ಯಾಕಂತಂದ್ರೆ ಇದು ಕುಂಭಕ ನಿಲ್ಲಿಸುವಂಥದ್ದು. ಇದಕ್ಕೇನು ಹೇಳ್ತಾರೆ? ಹಠಯೋಗ ಅಂತ ಕೂಡ ಹೇಳ್ತಾರೆ. ಮನಸ್ಸುಳ್ಳಂಥವ್ರು, ಸ್ಥಿರ ಮನಸ್ಸು ಉಳ್ಳಂಥದ್ದು. ಇದೆಲ್ಲ ನಾವು ಬೇರೆ ಬೇರೆ ಕಡೆ ನೋಡೋಕೆ ಆಗ್ತದೆ. ಯಾಕಂದ್ರೆ ಹಿಮಾಲಯ ಅಲ್ಲೆಲ್ಲ ಸಾಧುಗಳು ಹಠಯೋಗ ಮಾಡ್ತಿರ್ತಾರೆ ನೋಡ್ರಿ, ಒಂದು ಕಡೆ ಕಾಲು ಇಟ್ಕೊಂಡ್ರೆ ಕೈ ಎತ್ತಿದ್ರೆ ಅಷ್ಟೇ ಇರ್ತದೆ ಅಲ್ಲ. ಈ ರೀತಿಯಾಗಿ ಅವರು ಹಠಯೋಗವನ್ನು ಮಾಡ್ತಾರೆ. ಆ ಸ್ಥಿರ ಮನಸ್ಸುಳ್ಳಂಥದ್ದು ಅಂತ ಕರೀತಾರೆ. ಅವ್ರಿಗೇನು ಹೇಳ್ತಾರೆ? ಸ್ಥಿರ ಮನಸ್ಸುಳ್ಳಂಥವ್ರು ಅಂತ ಕರೀತಾರೆ ಅವರಿಗೆ. ಮತ್ತು ಈ ರಾಜಯೋಗದ ಬಗ್ಗೆ ನಿರೂಪಣೆ ಮಾಡ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಅರಿವಿನಿಂದ ಒಳ ಹೊರಗಣ 3 ಲಕ್ಷದಿಂದರಿದು ತತ್ವವನ್ನು ಮಾನಸ ವೃತ್ತಿ ಕರಿಗೊಂಡು ನಿಂದೊಡನೆ ಅದನ್ನೇ ರಾಜಯೋಗವೆಂದರಿಸಿ ತೋರುವವರು ಅಚ್ಚ ಸುಖಿಗಳು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ ಅಂತಂದ್ರೆ, ಅರಿವಿನಿಂದ ಅಂದರೆ ಜ್ಞಾನದಿಂದ, ಒಳಗಿನ ಮತ್ತು ಹೊರಗಿನ 3 ಲಕ್ಷ ಅಂದರೆ ಅಂತರ್ಲಕ್ಷ್ಯ, ಮಧ್ಯಲಕ್ಷ್ಯ, ಬಹಿರ್ಲಕ್ಷ್ಯ ಅಂತ 3 ರೀತಿಯಿಂದ ಲಕ್ಷ್ಯಗಳನ್ನು ಇಟ್ಕೊಳ್ಳುವಂಥದ್ದು. ಯಾಕಂದರೆ ಈ 3 ಲಕ್ಷ್ಯಗಳಿಂದ, 3 ಲಕ್ಷ್ಯ ಅಂದರೆ ಈ ಜ್ಞಾನದಿಂದ ನೋಡುವಂಥದ್ದು. ಒಳಗಿನ ಮತ್ತು ಹೊರಗಿನ ಅಂದ್ರೆ ಇದು 3 ಲಕ್ಷ್ಯದಿಂದ ಅಂದ್ರೆ ಅಂತರ್ಲಕ್ಷ್ಯ, ಮಧ್ಯಲಕ್ಷ್ಯ, ಬಹಿರ್ಲಕ್ಷ್ಯ ಅಂತ 3 ಲಕ್ಷ್ಯಗಳಿಂದ ಕೂಡಿರುವಂಥದ್ದು. ಇದು ಯಾಕಂದರೆ ಈ ಲಕ್ಷ್ಯಗಳಿಂದ ನಿಜವಾದ ತನ್ನ ಸ್ವರೂಪವನ್ನು ತಾನು ತಿಳಿದು, ಏನು ಅಂತರ್ಲಕ್ಷ್ಯ ಒಳಗೆ ಅರಿವಿನಿಂದ ನೋಡುವಂಥದ್ದು, ಮಧ್ಯಲಕ್ಷ್ಯ ಮತ್ತು ಬಹಿರ್ಲಕ್ಷ್ಯ ಈ 3 ಲಕ್ಷ್ಯಗಳಿಂದ ತನ್ನ ನಿಜ ಸ್ವರೂಪವನ್ನು ತಿಳ್ಕೊಂಡು ದೃಢವಾಗಿ ಅಲ್ಲಿ ನಿಂತ್ಕೊಂಡ್ಬಿಡೋದು. ಹೆಂಗೆ ಆ ಸ್ವರೂಪವನ್ನು ತಾನು ತಿಳಿದು ನಿಶ್ಚಲ ಚಿತ್ತನಾಗಿ ಇದ್ರೆ ಅದಕ್ಕೇನು ಹೇಳ್ತಾರೆ ನೋಡ್ರಿ, ದುಃಖದಿಂದ ಕೂಡದೆ ಕೇವಲ ಸುಖವನ್ನು ಅನುಭವಿಸುವಂಥವ್ರು ಅವರು. ಅದಕ್ಕೇನು ಹೇಳ್ತಾರೆ? ರಾಜಯೋಗ ಅಂತ ಹೇಳ್ತಾರೆ. ಇದಕ್ಕೆ ರಾಜಯೋಗ ಅಂತ ಹೇಳ್ತಾರೆ. ಮತ್ತು ಇವಾಗ ಶಿವಯೋಗದ ಸ್ವರೂಪವನ್ನು ಹೇಳ್ತಾರೆ. ಶಿವಯೋಗದ ಸ್ವರೂಪ ಅಂದರೆ ಏನು? ಗುರು ಶಂಭು ಲಿಂಗದ ಅರ್ಚನೆಯನ್ನು ಅನುಸಂಧಾನ, ಗುರು ಶಂಭುಲಿಂಗದ ಅರ್ಚನೆಯ ಅನುಸಂಧಾನ, ವರ ವಿದ್ಯೆ ಭಕ್ತಿ ಸೂರತ ವೈದಿ ನಿರುತದಿಂದ ಅಳವಟ್ಟುದನ್ನೇ ಶಿವಯೋಗವೆಂದೊರೆವರು ಒಲಿದು ವೇದ ವಿದುಗಳು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಗುರು ಶಂಭುಲಿಂಗದ ಇದು ಶಿವಯೋಗ. ಈ ಗುರುರೂಪನಾದ ಶಂಭುಲಿಂಗದ ಪೂಜೆ ಮಾಡುವಂಥದ್ದು ನೋಡ್ರಿ. ಯಾಕಂದರೆ ಈ ಪೀಠ, ಗೋಮುಖ ಮೊದಲಾದವುಗಳನ್ನು ನಾವೇ ಬಿಂದು ನಾದ ಕಲೆಗಳಂತ ಅನುಸಂಧಾನ ಮಾಡ್ತಾ ಇಷ್ಟ ಲಿಂಗವನ್ನು ಪೂಜಿಸುವಂಥದ್ದು.
ನಾದಬಿಂದು ಕಲೆ ಅಂತ ಹೇಳ್ತೀವಲ್ಲ, ನಾದಬಿಂದು. ಯಾಕಂದರೆ ಪೀಠ, ಗೋಮುಖ ಮೊದಲಾದವುಗಳಲ್ಲಿ ಬಿಂದು, ನಾದ, ಕಲೆ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡ್ತಾ ಇಷ್ಟಲಿಂಗವನ್ನು ಪೂಜೆ ಮಾಡುವಂಥದ್ದು, ಈ ರೀತಿಯಾಗಿರುವಂಥದ್ದು. ಯಾಕಂದರೆ ಅನುಸಂಧಾನ ಲಿಂಗತ್ರಯದಿಂದ ಗುರುತಿಸುವಂಥದ್ದು ಈ ರೀತಿಯಾಗಿ. ಇದಕ್ಕೆ ತನ್ನನ್ನರಿಯುವ ಅಭೇದ ಚಿಂತನವಾದಂಥದ್ದು ಶಂಭುಲಿಂಗನ. ಯಾಕಂದರೆ ಈ ರೀತಿಯಾಗಿ ಮಾಡುವಂಥದ್ದು. ಬಳಿಕ ಇದೆಲ್ಲ ಆದಮೇಲೆ ಏನು ಹೇಳ್ತಾರೆ ಅವರು, ಯಾಕಂದ್ರೆ ಪೀಠ, ಗೋಮುಖ ಮೊದಲಾದವುಗಳಲ್ಲಿ ಬಿಂದು, ನಾದ, ಕಲೆಗಳನ್ನು ಅನುಸಂಧಾನ ಮಾಡ್ತಾ ಇಷ್ಟಲಿಂಗವನ್ನು ನಾವು ಪೂಜೆ ಮಾಡುವಂಥದ್ದು. ಇಷ್ಟ, ಪ್ರಾಣ, ಭಾವ ಲಿಂಗಗಳ ದ್ವಾರ ಮಹಾಲಿಂಗವನ್ನು ಲಕ್ಷಿಸುವಂಥದ್ದು ಅನುಸಂಧಾನ. ಇಷ್ಟ, ಪ್ರಾಣ, ಭಾವ ಮತ್ತು ಲಿಂಗಗಳ ದ್ವಾರ ಮಹಾಲಿಂಗವನ್ನು ಲಕ್ಷಿಸುವಂಥದ್ದು ಅನುಸಂಧಾನ ಆಗ್ತದೆ. ಯಾಕಂದರೆ ಇಂಥ ಮಹಾಲಿಂಗದ ಸ್ವರೂಪವನ್ನು ಗುರುಮುಖದಿಂದಲೂ ಏನಿದು ಅನುಸಂಧಾನ ಮಾಡ್ತೀವಲ್ಲ, ಇದನ್ನು ಮಹಾಲಿಂಗದ ಸ್ವರೂಪ ಇದನ್ನು ಗುರುಮುಖದಿಂದ ಮತ್ತು ಆಗಮದಲ್ಲಿ ಹೇಳಿದಂಥ ಒಂದು ಪ್ರಮಾಣಗಳನ್ನು ಹಿಡ್ಕೊಳ್ಳುವಂಥದ್ದು. ಇದು ಇದನ್ನು ತಿಳ್ಕೋಬೇಕಾದ್ರೂ ಕೂಡ ಮಹಾಲಿಂಗದ ಸ್ವರೂಪವನ್ನು ಯಾವುದ್ರ ಮುಖಾಂತರ ತಿಳ್ಕೊಳ್ಬೇಕು ಇದನ್ನು ಅಂದ್ರೆ ಗುರುಮುಖಾಂತರನೇ ತಿಳ್ಕೊಬೇಕು. ಈ ಲಿಂಗದ ಒಂದು ಸ್ವರೂಪವನ್ನು ತಿಳ್ಕೊಂಡು ಮತ್ತು ಇದಕ್ಕೆ ಯಾವುದು ಪ್ರಮಾಣ ಬೇಕು, ಆಗಮ ಪ್ರಮಾಣದ ಒಂದು ದಿಂದ ತಗೊಳ್ಬೇಕಾಗ್ತದೆ. ಆಗಮ ಪ್ರಮಾಣ ಬೇಕಾಗ್ತದೆ ಇದಕ್ಕೆ, ಆಗಮ ಪ್ರಮಾಣ. ಮತ್ತು ಅದ್ರ ಜೊತೆಗೆ ನಿನ್ನ ಸ್ವಾನುಭವದಿಂದ ತಿಳಿಯುವಂಥದ್ದು ವರವಿದ್ಯೆಯು ಅಂತ ಹೇಳ್ತಾರೆ. ಈ ರೀತಿ ತಿಳ್ಕೊಳ್ಳುವಂಥದ್ದು. ಈಗೇನು ನಾವು ಇಷ್ಟಲಿಂಗವನ್ನು ಪೂಜೆ ಮಾಡ್ತಾ ಇರ್ತೀವಿ, ಆಮೇಲೆ ಮತ್ತೆ ಈ ಇಷ್ಟ, ಪ್ರಾಣ, ಭಾವ ಮತ್ತು ಲಿಂಗಗಳ ದ್ವಾರ ಮಹಾಲಿಂಗವನ್ನು ಲಕ್ಷಿಸುವಂಥದ್ದು. ಈ ಒಂದು ಹಂಗೆ ಮೆಲ್ಲಗೆ ಮೇಲ್ಮಟ್ಟಕ್ಕೆ ಹೋಗುವಂಥದ್ದು ವಿಚಾರಗಳು, ಹಂತವಾಗಿ ಹೋಗುವಂಥದ್ದು. ಈ ರೀತಿ ಮಹಾಲಿಂಗದ ಅನುಸಂಧಾನ ನಾವು ಮಾಡ್ತಾ ಇರಬೇಕಾದ್ರೆ ಅದ್ರ ಸ್ವರೂಪವನ್ನು ತಿಳ್ಕೊಬೇಕಾಗಿತ್ತು ಅಂದರೆ ನಾವು ಗುರು ಮುಖಾಂತರನೇ ತಿಳ್ಕೊಬೇಕು. ಮತ್ತು ಅದಕ್ಕೆ ಪ್ರಮಾಣ ಬೇಕು, ಇದಕ್ಕೂ ಪ್ರಮಾಣ ಬೇಕು ನೋಡ್ರಿ. ಯಾವುದು ಆಗಮ ಒಂದು ಪ್ರಮಾಣದಿಂದಲೂ ಮತ್ತು ಅದ್ರ ಜೊತೆಗೆ ಏನಿರಬೇಕು, ಸ್ವಾನುಭಾವದಿಂದ ತಿಳಿಯುವಂಥದ್ದು. ಇದು ವರವಿದ್ಯೆ ಅಂತ ಹೇಳಿಸ್ಕೊಳ್ತದೆ, ವರವಿದ್ಯೆ. ಮತ್ತು ಬಳಿಕ ಮತ್ತು ಹಂಗೆ ಅಷ್ಟೇ ತಿಳಿಯುವಂಥದ್ದಲ್ಲ, ಅದು ತನಗಿಂತಲೂ ಬೇರೆ ಇಲ್ಲ ನೋಡ್ರಿ. ಹೆಂಗೆ ಹಂತವಾಗಿ ಹೋಗ್ತದ, ಅದು ತನಗಿಂತಲೂ ಬೇರೆ ಇಲ್ಲ, ಅದೇ ನಾನಂತ ನಿಶ್ಚಯವಾಗಿ ತಿಳಿಯುವಂಥದ್ದು ಭಕ್ತಿ, ದೊಡ್ಡ ಭಕ್ತಿ ಅದು. ಅದಕ್ಕೆ ಈ ರೀತಿ ತಿಳ್ಕೊಂಡು ಹೋಗುವಂಥದ್ದು ಯಾವುದು ಭಕ್ತಿ ಅಂದ್ರೆ, ಇದು ನನಗಿಂತ ಭಿನ್ನವಾಗಿರುವಂಥದ್ದಿಲ್ಲ, ಅದಕ್ಕೆ ಆ ಸ್ವರೂಪನೇ ನಾನಿದ್ದೇನೆ. ಯಾಕಂದ್ರೆ ಆ ಲಿಂಗದ ಸ್ವರೂಪನೇ ನಾನಿದ್ದೀನಿ ಅಂತ ನಿಶ್ಚಯವಾಗಿ ತಿಳಿಯುವಂಥದ್ದು ಏನಿರ್ತದೆ ಅದು ಭಕ್ತಿ ಅಂತ ಹೇಳಿಸ್ಕೊಳ್ತದೆ. ಬಳಿಕ ಅದರಲ್ಲಿ ಯಾವ ಸಂಶಯಗಳು ಉದಯ ಆಗಬಾರ್ದು, ಒಂದು ಚೂರು ಉದಯ ಆಗಬಾರ್ದು ನೋಡ್ರಿ. ಅದರಿಂದ ಏನಂತಂದ್ರೆ ಆ ಭಾವ ಹೋಗದೆ, ಆ ಭಾವದಲ್ಲೇ ಇರುವಂಥದ್ದು, ಆ ಭಾವ ಹೋಗದೆ ಇರುವಂಥದ್ದು ಅದೇ ಶಂಭುಲಿಂಗನ ಸ್ವರೂಪನೇ ನಾನಿದ್ದೀನಿ ಅನ್ನುವಂಥ ತಿಳ್ಕೊಳ್ಳುವಂಥದ್ದು ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಈ ರೀತಿಯಾಗಿ ತಿಳ್ಕೊಳ್ಳುವಂಥದ್ದು. ಅಡಿಗೆ ಉಳಿದ ಉಳುಮೆ ಎಲ್ಲ ಆ ಭಾವ ಹೋಗಿ ಆ ಸ್ವರೂಪ ಏನು ಪರಿಶುದ್ಧವಾದಂಥ ಆ ಸ್ವರೂಪ ಆ ಸ್ವರೂಪನೇ ನಾನು ಇದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಇದು ಸೂರ್ವತ ಅಂತ ಅನಿಸ್ಕೊಳ್ತದೆ. ವೇದ ಬಲ್ಲವರು ಇದಕ್ಕೆ ಶಿವಯೋಗ ಅಂತ ಹೇಳಿದ್ರು. ಅದಕ್ಕೆ ಕೂಡುವಿಕೆ, ಅದಕ್ಕೆ ಹೇಳುವಂಥದ್ದು ಭಾವ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ ಅವರು. ಈ ರೀತಿಯಾಗಿ ಆ ಶಂಭುಲಿಂಗನ ಸ್ವರೂಪನೇ ನಾನಿದ್ದೀನಿ ಅಂತ ಯಾವಾಗ ಅಂದ್ಕೊಳ್ತಾನೆ ಅದು ಸೂರ್ವತ ಅಂತ ಅನಿಸ್ಕೊಳ್ತದೆ. ಅದಕ್ಕೆ ಇದನ್ನು ವೇದ ಬಲ್ಲ ಅಂಥವ್ರು ಇದಕ್ಕೇನು ಹೇಳಿದರು, ಶಿವಯೋಗ ಅಂತ ಹೇಳಿದ್ರು. ಅಲ್ಲಿ ಎರಡು ಒಂದು ಕೂಡುವಂಥದ್ದು ಇದು. ಅಲ್ಲಿ ತನಕ ಬರಬೇಕು. ಅದಕ್ಕೆ ಮಹಾತ್ಮರು ಮೊದಲೇನು ಕೊಟ್ಟರು, ಅರಿವು ತಿಳಿಯಲೆಂದು ಕುರುವು ಕೈಯಲ್ಲಿ ಕೊಟ್ಟಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ಅರಿವಿನ ತಿಳ್ಸೋಕ್ಕಾಗಲ್ಲ ನೋಡ್ರಿ. ಹೆಂಗೆ ಐತಂತ ತಿಳ್ಸೋಕ್ಕಾಗ್ತದಲ್ರಿ ಅರಿವು. ಅದಕ್ಕೆ ಆಕಾರ ಇಲ್ಲ, ನಿರಾಕಾರವಾಗಿರುವಂಥದ್ದು. ಹಿಂಗಂತ ಈ ಉಪಾಧಿ ಏನಂದ್ರೆ ಒಂದು ದೃಷ್ಟಾಂತ ಕೊಟ್ಟು ಹೇಳಕ್ಕೆ ಬರದೇ ಇರುವಂಥದ್ದು, ಪ್ರಮಾಣಗಳಿಗೆ ನಿಲುಕದೇ ಇರುವಂಥದ್ದು. ಅದು ಅರಿವು ಹೆಂಗಂದ್ರೆ ಯಾವ ಪ್ರಮಾಣಕ್ಕೆ ನಿಲುಕದೇ ಇರುವಂಥದ್ದು, ಅದನ್ನು ಹೆಂಗೆ ಹೇಳಬೇಕು. ಅದಕ್ಕೆ ಅರಿವು ತಿಳ್ಕೊಳ್ಳಿಪ್ಪ ಅಂತೇಳಿ ಒಂದಿಷ್ಟು ಕೊಟ್ಟರು, ಕೈಯಲ್ಲಿ ಕುರುಹು ಕೊಟ್ಟರು. ಏನು ನೋಡೋ, ಇದು ಯಾವ ಆಕಾರ ಇಲ್ಲ, ಇದಕ್ಕೆ ಯಾವುದು ಬಣ್ಣ ಇಲ್ಲ, ಏನಿಲ್ಲ, ನಿರಾಕಾರವಾಗಿರುವಂಥದ್ದು, ಹಿಂಗೆ ಅಂತ ಹೇಳಕ್ಕೆ ಬರದೇ ಇರುವಂಥದ್ದು ಅಂತ ಒಂದು ಆಕಾರ ಕೊಟ್ಟರು. ಯಾಕಂತಂದ್ರೆ ಈ ನಿನ್ನಲ್ಲಿರುವಂಥ ಒಂದು ಅರಿವಿನ ಸ್ವರೂಪ ಹಿಂಗೆ ಐತೆ ಅಂತ ಕೊಟ್ಟರು ಅವರು. ಆದರೆ ಅದನ್ನು ಮತ್ತೆ ನೀನು ಸ್ವಲ್ಪ ನೀನು ಮುಂದಕ್ಕೆ ತಿಳ್ಕೊಬೇಕು. ನಿನ್ನ ಭಾವ ದೊಡ್ಡದಾಗಬೇಕು.
ಅದಾಯಿತು ಅಂತಂದಾಗ ಮತ್ತೇನು ಅಂತ ಒಂದು ಮಹಾಲಿಂಗದ್ದು ನೋಡ್ರಿ, ಮಹಾಲಿಂಗದ ಸ್ವರೂಪವನ್ನು ತಿಳ್ಕೊಬೇಕಾಗ್ತದೆ. ನಾವು ಬರೀ ಮಕ್ಕಳ ಆಟಿಕೆಗೆ ಕೊಟ್ಟ ಒಂದು ಆನೆ ಅಪ್ಪ ಅಂತಂದಾಗ ಆನೆಯನ್ನು ತಂದು ಕೊಟ್ಟ ಮತ್ತು ನಿನ್ನ ಕೊನೆಯವರೆಗೂ ಅದನ್ನೇ ನಾನು ನೋಡ್ಕೊತ ಕುಂದಿರ್ತೀನಿ ಅಂದ್ರೆ ಹಂಗಲ್ಲ. ಕೊನೆಗೆ ಆ ಮಹಾಲಿಂಗದ ಸ್ವರೂಪವನ್ನು ನೀ ಕಾಣ್ಬೇಕಾಯ್ತಂದ್ರೆ ಸದ್ಗುರುವಿಗೆ ಶರಣಾಗತನ ಆಗ್ಬೇಕಾಗ್ತದೆ. ಅಲ್ಲಿ ಆದ ನಂತರ ಮತ್ತು ಅದಕ್ಕೆ ಪ್ರಮಾಣ ಕೂಡ ಕೊಡಬೇಕಾಗ್ತದೆ. ಆ ಪ್ರಮಾಣ ಇಟ್ಕೊಂಡೇ ಸದ್ಗುರುನ ಅಂತ ಹೇಳಬೇಕಾಗ್ತದೆ ನಿನಗೆ. ಆಮೇಲೆ ಆ ಸ್ವಾನುಭಾವದಿಂದ ತಿಳಿಯುವಂಥದ್ದು, ತಿಳಿದು ಆಮೇಲೆ ಅದು ನಿಶ್ಚಯವಾಗಿ ನಿಲ್ಲುವಂಥದ್ದು, ಅದು ಭಕ್ತಿ ಕೂಡ ಆಗ್ತದೆ. ನಿಶ್ಚಯವಾಗಿ ಯಾವುದಕ್ಕೆ ಸಂಶಯಕ್ಕೆ ಅವಕಾಶ ಕೊಡದೇ ಇರುವಂಥದ್ದು. ಯಾವ ಒಂದು ಆ ಭಾವ ನಾನು ತಿಳ್ಕೊಂಡಿದ್ದೀನಿ, ಆ ಸ್ವರೂಪನೇ ನಾನಿದ್ದೀನಿ ಅಂತ ಸಂಪೂರ್ಣವಾಗಿ ಆ ಶಂಭುಲಿಂಗನ ಸ್ವರೂಪನೇ ತಾನಾಗಿರುವಂಥದ್ದು, ಇದು ಶಿವಯೋಗ ಅಂತ ಹೇಳಿದ್ರು ಅವರು. ಅದೇ ಸ್ವರೂಪನೇ ನೀನಾಗಿರುವಂಥದ್ದು ನೋಡ್ರಿ. ಇಂಥ ಒಂದು ಮಹಾಲಿಂಗದ ಸ್ವರೂಪನ ಗುರುಮುಖಾಂತರ ತಿಳ್ಕೊಳ್ಬೇಕು. ಆಗಮ ಮತ್ತು ಆಗಮ ಪ್ರಮಾಣ ಇರಬೇಕು, ಸ್ವಾನುಭಾವದಿಂದ ತಿಳ್ಕೊಳ್ಬೇಕು. ಅದರಲ್ಲಿ ಯಾವ ಒಂದು ಭೇದತ್ತಕ್ಕೆ ಅವಕಾಶ ಇಲ್ಲ, ಅದು ನಿಶ್ಚಯವಾಗಿ ತಿಳಿಯುವಂಥದ್ದು, ಅದು ದೊಡ್ಡ ಭಕ್ತಿ ಅಂತ ಹೇಳ್ತಾರೆ ಅವರು. ಮತ್ತು ನಾ ತಿಳ್ಕೊಂಡಿದ್ದೀನಿ ಅನ್ನುವಂಥ ಭಾವ ಕೂಡ ಸಂಪೂರ್ಣ ಹೋಗಿ ಆ ಸಚ್ಚಿದಾನಂದ ಸ್ವರೂಪನೇ ತಾನಾಗಿರುವಂಥದ್ದು ಶಿವಯೋಗ. ಇದು ಯಾರು ಹೇಳ್ತಾರೆ? ವೇದ ಬಲ್ಲ ಅಂತ ಅವ್ರು ಹೇಳ್ತಾರೆ. ಇದಕ್ಕೆ ಶಿವಯೋಗ ಅಂತ ಹೇಳ್ತಾರೆ. ಅದಕ್ಕೆ ಅರಿವು ತಿಳಿಯಲೆಂದು ಕುರುವ ಕೈಯಲ್ಲಿ ಕೊಟ್ಟರೆ ಅರಿವನ್ನು ಮರೆತು ಕುರುವಿಗೆ ಪೂಜಿಸುವಿಗೆ ನೆಂಬೆದೇವ ಅಂತ ಹೇಳ್ತಾರೆ. ಅದನ್ನು ಕೈಯಾಗಿ ಹಿಡ್ಕೊಂಡು ನಿನ್ನ ಅರಿವನ್ನು ನೀವು ಮರ್ತು ಬಿಟ್ಟೆ ಅಂದರೆ ಹೆಂಗೆ? ಅದು ನಿನ್ನ ಒಳಗಡೆ ಇರುವಂಥ ಅರಿವಿನ ಸ್ವರೂಪ ಹಿಂಗೆ ಐತಪ್ಪ ಅಂತ ಜ್ಞಾನಿಗಳು ಕೊಟ್ಟಿದ್ದಾರೆ. ಅದನ್ನು ಮಹಾಲಿಂಗವನ್ನು ಅದರ ಸ್ವರೂಪವನ್ನು ಕಂಡುಬಿಡು, ಅದೇ ಸ್ವರೂಪನೇ ನೀನಿದೆ. ಅದಕ್ಕೆ ಮಹಾತ್ಮ ಅಲ್ಲಿ ತನಕ ಹೋದಾಗ ಅದಕ್ಕೆ ಶಿವಯೋಗ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಯೋಗೀಶ್ವರಂಗೆ ಮಂತ್ರಾದಿ ಯೋಗ ಪಂಚಕ ನಿರೂಪಣೆ ಸೂತ್ರ 20ಕ್ಕೆ ಪದ 169 ಅಂತ ಹೇಳಿದರು. ಇಲ್ಲಿ ಮತ್ತು ನಾವು 21ನೇ ಸೂತ್ರ ನಾವು ನಾಳೆ ನೋಡೋಣ. ಈ ಯೋಗಗಳನ್ನು ಹೇಳಿದರು. ಮತ್ತು ಕೆಲವು ಇದನ್ನೆಲ್ಲ ಮಾಡ್ಕೊಳಕ್ಕೆ ಈ ಸಮಾಧಿಗೆ ಅನುಕೂಲವಾಗಿರುವಂತಹ ಯಾವ್ಯಾವ ಜಾಗಗಳ್ದಾಗ ನಾವು ಮಾಡ್ಬೇಕ್ರಿ ಇಂಥವೆಲ್ಲ, ಯಾವ ಕಾಲದಾಗ ಮಾಡಬೇಕು, ಯಾವ ಜಾಗದಾಗ ಮಾಡಬೇಕು ಇಂಥ ಸಾಧನೆಗಳನ್ನು ಅಂತ ಹೇಳಿದ್ರೆ ಅವ್ರು ಕೆಲವೊಂದು ಜಾಗಗಳು, ಕೆಲವೊಂದು ಕಾಲಗಳನ್ನು ಎಲ್ಲೆಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು ಇಂಥವೆಲ್ಲ ಅಂತ ಮತ್ತೆ ಮುಂದೆ ತಿಳಿಸ್ತಾರೆ. ಮತ್ತು ನಾಳೆ ನೋಡೋಣ. ಭಾಳ ಅದ್ಭುತವಾದಂಥ ವಿಚಾರಗಳು ಅದಾವೆ. ಮೊದಲೇ ಹೇಳಿದ್ದಾರೆ, ಸುಮ್ಮನೆ ತಿಳ್ಕೊತ ಹೋಗೋದು ಅಷ್ಟೇ. ಅದಕ್ಕೆ ಮುಂದೆ ನಾಳೆ ಮತ್ತೇನು ಹೇಳಿದ್ದಾರೆ, ಭಾಳ ವಿಶೇಷವಾದಂಥ ವಿಚಾರಗಳನ್ನು ಹೇಳ್ತಾರೆ. ಯಾವುದು ಬಿಡಂಗಿಲ್ಲ ನಿಜಗೊಂಡ್ರು, ಯಾವುದಕ್ಕೂ ನಮ್ಗೆ ಸಂಶಯಗಳು ಬರಬಾರ್ದು. ಹಾಗಾಗಿ ಪ್ರತಿಯೊಂದು ವಿಚಾರಗಳನ್ನು ನಮಗೆ ತಿಳಿಸ್ತಾ ಹೋಗ್ತಾರೆ. ನೋಡೋಣ ಮುಂದಿನ ವಿಚಾರ ನಾಳೆ ನೋಡೋಣ. ಒಂದೆರಡು ಮದ್ದು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.